ಓಂ ತತ್ಸತ್ ಗುರು ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀ ಗುರು ಶಂಭುಲಿಂಗಾಯ ನಮಃ. ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರು ದೈವಾತ್ ಪರಾಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕೌಸ್ತತಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಮಹಂ ಭಜೆ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ಸ್ವರೂಪಿಣಿ ಮದ್ಗುರು ಶ್ರೀ ಶಿವಾನಂದ ಭಾರತೀಶಾಯ ಭಕ್ತಿ ಪುರಸ್ಸರಾತೆ ನಮಾಮ್ಯಹಂ ನಮಾಮ್ಯಹಂ ನಮಾಮ್ಯಹಂ. ಇಳೆಯ ಜನ ಕಲ್ಯಾಣ ಕೂಸುಗ ಮಿಳೆರದಿತ ಮಾಪಿಲರಿ ಕೋಟೆಯೋ ಒಲವಿನಿಂ ಶಿವನವತರಿಸಿದಂ ಸಿದ್ಧನಾಮದರಿ. ಇಳೆಯ ಜನ ಕಲ್ಯಾಣ ಕೋಸುಗ ಇಳೆಗದಿಕ ಮಹಾಬಿದರಿ ಕೋಟೆಯೋಳ್ ಒಲವಿನಿಂ ಶಿವನವತರಿಸಿದಂ ಸಿದ್ಧನಾಮದನಿ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿಗಳು ಪರಶಿವನ ಪರಾವತಾರಿಗಳ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಯತಿರಾಜನ ಶ್ರೀ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರಕ್ಕೂ ಮಂಗಲವನ್ನು ಸಮರ್ಪಣೆ ಮಾಡಿ, ಮೌನಮುನಿಗಳು ಸ್ಥಿತಪ್ರಜ್ಞರು ಬ್ರಹ್ಮವಿದ್ ವರಿಷ್ಠರಾದ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಶತಶರವಾಗಿಸಿ ಜಗತ್ತಿಗೆ ಭಕ್ತಿ ಜ್ಞಾನ ವೈರಾಗ್ಯ ಉಪರತಿಗಳನ್ನು ಉಪದೇಶಿಸಲ್ಪಟ್ಟ ರಾಜಯೋಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶ್ರೀಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಕ್ಕೂ ಮಂಗಲವನ್ನು ಸಮರ್ಪಣೆ ಮಾಡಿ, ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ಎನ್ನಾತ್ಮ ಕಲ್ಯಾಣ ತತ್ವಗಳಾದ ಶ್ರೀ ಗುರುದೇವನ ಪಾದಾರವಿಂದಗಳನ್ನು ನನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿಕೊಂಡು ಸಿದ್ಧಾರೂಢ ಭಾರತೀಯ ಚರಿತ್ರೆ ಕಲ್ಪತೃಮವೆಂಬ ಪುರಾಣದ ಕರ್ತೃಗಳಾಗತಕ್ಕಂಥ ಬೆಳ್ಳಿಗಟ್ಟಿ ವರಕವಿ ಬೆಳ್ಳಿಗಟ್ಟಿ ಬಸವಂತ ಆಚಾರ್ಯರ ಪಾದಪದ್ಮಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ
ಆದಿಗುರು ಶಂಕರ ಭಗವತ್ಪಾದಾಚಾರ್ಯರನ್ನೇ ಮೊದಲು ಮಾಡಿಕೊಂಡು ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿದವರಂಗಗಳಿಗೆ ನತಮಸ್ತಕನಾಗಿ ಇಲ್ಲಿವರೆಗೆ ಸುಂದರವಾಗಿ ಭಜನಾ ಸೇವೆಯನ್ನು ಸಲ್ಲಿಸಿದ ಎಲ್ಲ ಭಜನಾ ಕಲಾವಿದರಿಗೂ ಗುರುಬಂಧುಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಣ ಮಾಡಿ ಸದ್ಗುರುದೇವನ ಒಂದು ದಿವ್ಯ ಮಹಿಮೆಯನ್ನು ಒಳಗೊಂಡಿರತಕ್ಕಂತಹ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಯತಿರಾಜನ ದಿವ್ಯ ಪುರಾಣವನ್ನು ಶ್ರವಣ ಮಾಡುವುದರಲ್ಲಿ ಕೇಳುವುದರಲ್ಲಿ ನಾವು ನಿಮ್ಮೆಲ್ಲರೂ ಭಾಗಿಗಳಾಗುವ ಪುಣ್ಯಾತ್ಮರೇ. ಇಲ್ಲಿವರೆಗೆ ನಾವೆಷ್ಟು ಪುರಾಣವನ್ನು ಶ್ರವಣ ಮಾಡ್ತಾ ಬಂದಿದ್ದೇವೆ ಅಂತಂದರೆ ಬಾಲಲೀಲಾ ಕಾಂಡವನ್ನು ಕೇಳ್ತಾ 3 ಅಧ್ಯಾಯಗಳಿರ್ತಕ್ಕಂಥ ಅನಂತ ಲೀಲೆಗಳನ್ನು ಪುಣ್ಯಾತ್ಮನ ಸಂದೇಶವನ್ನು ಜೀವಿಗಳಿಗೆ ಮಾಡಿದ ಉಪದೇಶಧಾರಿಯನ್ನು ನಾವೆಲ್ಲ ಶ್ರವಣ ಮಾಡ್ತಾ ಈಗ ಗುರುಶೋಧನಾ ಕಾಂಡವಾಗಲ್ಪಟ್ಟಂಥ 4ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಪಾದಾರ್ಪಣೆಯನ್ನು ಮಾಡಿದ್ದೇವೆ. ವಿಷಯ ಎಲ್ಲಿ ಸಾಯ್ಕೊಂಡು ಬಂತು ಅಂತಂದರೆ ಬಾಲಸಿದ್ಧ ಮನೆಯನ್ನು ತೊರೆಯಬೇಕು ಅಂತಂದರೆ ತಾಯಿ ತಂದೆಗಳು ಅಪ್ಪನೆಯನ್ನು ಕೊಡುವುದಿಲ್ಲ. ಪುರಜನರು ನನ್ನನ್ನು ಬಿಟ್ಟು ಕೊಡುವುದಿಲ್ಲ. ಇವರು ನನ್ನನ್ನು ಬಿಡಬೇಕಾಗಿತ್ತು ಅಂತಂದರೆ ಏನಾದರೂ ಒಂದು ಯುಕ್ತಿಯನ್ನು ಮಾಡಬೇಕು ಅಂತ ಈಶ್ವರ ದೇವಸ್ಥಾನದಲ್ಲಿ ಹೋಗಿ ಕುಂತು ವಿಷ್ಣು ಪರಮಾತ್ಮನ ಆಸನವಾಗಲ್ಪಟ್ಟಂಥ ಪರಮಾತ್ಮನ ಕೊರಳಲ್ಲಿ ಭೂಷಣವಾಗಲ್ಪಟ್ಟಂತಹ ಶೇಷನನ್ನು ವಾಸುಕಿಯನ್ನು ಸ್ಮರಣ ಮಾಡಿದ ತಕ್ಷಣದಲ್ಲಿ ಆ ವಾಸುಕಿ ನಾಗರ ಹಾವಿನ ರೂಪದಿಂದ ಏನಾಯಿತು ಅಂತಂದರೆ ಆ ದೇವಸ್ಥಾನಕ್ಕೆ ಬರುವಂಥದ್ದಾಯಿತು. ಯುಕ್ತಿ ಇದೊಂದು. ಜಗತ್ತಿನ ಕಲ್ಯಾಣ ಮಾಡಬೇಕಾಗಿತ್ತು ಅಂತಂದರೆ ಮನೆಯನ್ನು ಬಿಡಬೇಕು, ಊರನ್ನು ಬಿಡಬೇಕು. ನಾ ಮನೆಯೊಳಗೆ ಇದ್ದ ಊರೊಳಗೆ ಇದ್ದ ಜಗತ್ತಿನ ಕಲ್ಯಾಣ ಮಾಡ್ಕೊಂಡು ಅಂದ್ರೆ ಅದು ಸಾಧ್ಯ. ಸರ್ಪ ಬಂದ ತಕ್ಷಣದಲ್ಲಿ ಏನು ಮಾಡಿದ ಅಂತಂದರೆ ಅದು ಖರ್ಚುಕ್ಕಿಂತ ಪೂರ್ವದಲ್ಲಿ ಚಿತ್ರ ಚೀಲಿದ ಬಾಲಕ ಸಿದ್ಧ ಈಶ್ವರ ದೇವಸ್ಥಾನಕ್ಕೆ ಬರೋದು ನೋಡಿದ್ರೆ ಕೆಲವರು ಯಾಕೆ ಸಿದ್ಧ ಬಾಲಕ ಯಾಕೋ ಚೀರ್ತಾನೋ ಅಂತ ತಿಳ್ಕೊಂಡು ಅಲ್ಲಿ ಜನ ಓಡೋಡಿದ್ರು. ಯಾರೋ ಹೋದವರು ತಂದೆ ತಾಯಿಗಳಿಗೆ ಹೇಳಿ ಊರಾಣ ಮಂದಿಗೆ ಗೊತ್ತಾಗ್ತು. ಎಲ್ಲರೂ ಏನಾದರೂ ಒಂದು ತಂಡವಾಗಿ ಈಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥವರಾದರು. ಎಲ್ಲರೂ ಬಂದು ನೋಡುತ್ತಿರ್ಲಿಕ್ಕೆ ಏನಾಯ್ತು ಅಂದ್ರೆ ಸರ್ಪ ಸಿದ್ಧನ ಕಾಲಿ ಸುತ್ತಿಕೊಂಡು ಏನು ಮಾಡ್ತು ಅಂತಂದ್ರೆ ಮದಕಾದ ಹಿಂಬದಿಯಲ್ಲಿ ಕಚ್ಚಿ ಬಿಟ್ಟು ಹಿಡಿದಾದ್ರೂ ಹೊಡೆದು ತಿಳ್ಕೋಬೇಕನ್ನೋದ್ರಲ್ಲಿ ಏನಾಯ್ತು ಅಂದ್ರೆ ಏನಾಯ್ತು ಮಾಯ, ಯಾರ ಕೈಗೂ ಸಿಗಲಿಲ್ಲ. ಸಿದ್ಧ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಬಾಯಿಯೊಳಗೆ ಬರುವಂತೂ ಮೈಯೆಲ್ಲ ವಿಷ ಇತ್ತು. ಸಿದ್ಧ ತನ್ನ ಪ್ರಾಣವನ್ನು ಏನು ಮಾಡಿದ ಅಂತಂದರೆ ಪೂರಿತತೆ ನಾಡಿ ಅಂತ ಒಂದು ನಾಡಿ ಎಲ್ಲರಿಗೂ ಅದ, ನಮಗೂ ಅದ, ನಿಮಗೂ ಅದ. ಆ ಪೂರಿತತೆ ನಾಡಿಯಿಂದ ಏನು ಮಾಡಿದ್ರೆ ಪ್ರಾಣ ಪಕ್ಷಿಯನ್ನು ಪಶ್ಚಿಮ ಚಕ್ರಕ್ಕೆ ಹೋದು ಅಲ್ಲಿ ನಿಲ್ಲಿಸಿ ದೇಹವನ್ನು ಬಿಟ್ಟು ನನ್ನವರಂಗೆ ಏನು ಮಾಡಿದ್ರು ಅಂತಂದರೆ ಸೊಂಬು ಭೂಮಿಗೆ ಬಿದ್ದುಬಿಟ್ಟ. ಬಂದು ಏನು ಮಾಡಿದರು ಅಂತ ಎಲ್ಲರೂ ಆ ಮಗುವಿನನ್ನು ನೋಡಿ ಬಹಳ ಹಾಹಾಕಾರ ಮಾಡ್ತಕ್ಕಂಥವ್ರಾಗಿರ್ತಾರೆ. ಇಷ್ಟೆಲ್ಲ ವಿಚಾರದಿಂದ ನಾವು ಎಲ್ಲ ಕೇಳ್ಕೊಂಡು ಬಂದೇವ. ಆರ ನೋಡಲು ಸುತನ ಬರ್ನಿಪ್ಪರು, ಯಾರು ಬಂದು ನೋಡ್ತಾರೋ ಅವ್ರು ಏನು ಮಾಡಿದ್ರು ಅಂತಂದ್ರೆ
ವರ್ಣನೆಯನ್ನು ಮಾಡಿದರು. ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಗ್ರಾಮದಲ್ಲಿ ಜನಿಸಿ ಅನೇಕ ಮಹಿಮೆಗಳನ್ನು ತೋರಿಸಲ್ಪಟ್ಟಂಥ ಪುಣ್ಯಾತ್ಮ ಆರ ನೋಡಲ್ ಗೋಳಿ ರೊಟ್ಟಿಯರ ಆರ ನೋಡಲ್ ಘೋರ ಆಹಾರವನ್ನು ಎಸಗಿ ಆರ ನೋಡಲ್ ಶುಷ್ಕ ಮುಖದವರ ಆರ ನೋಡಲ್ ಶೋಕ ಮಾಡುವರ ಆರ ನೋಡಲ್ ನೇತ್ರ ಜಲದಂ ತ್ವಯಿತ ವಸನಗರ. ಯಾರ ಬಾಯಿಂದ ವಿಚಾರವನ್ನು ನೋಡಿದ್ರು ಎಂಥ ಪುಣ್ಯಾತ್ಮಪ್ಪ, ಎಂಥ ಪುಣ್ಯಾತ್ಮರ ಗರ್ಭದಿಂದ ಜನ್ಮವನ್ನು ತಾಳಿದ್ದ. 6-7 ವರ್ಷದಲ್ಲಿ ಅನೇಕ ಮಹಿಮೆಗಳನ್ನು ಮಾಡಿ ಏನಾಗಿದ್ದ ಅಂತಂದರೆ ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ಮಾಡಿದ್ದ ಅಂತ. ಎಲ್ಲರೂ ಶುಷ್ಕ ಮುಖ ಅಂತಂದರೆ ಮೂತಿ ಮೇಲೆ ಏನಿಲ್ಲ ಅಂದ್ರೆ ಒಂದಿಷ್ಟು ಕಡೆ ಇಲ್ಲ. ಎಲ್ಲರ ಕಣ್ಣೊಳಗೆ ಏನಾದ್ರು ಅಂತಂದ್ರೆ ನೀರುಗಳು ಬಂದು ತಮ್ಮ ದುಃಖವನ್ನು ತೋಡಿಕೊಳ್ಳತಕ್ಕಂಥವರಾದರು. ಇಷ್ಟಾದ ನಂತರ ಏನಾಯಿತು ಅಂತ ಕೇಳಿದರೆ ಗುರುಶಾಂತಪ್ಪ ದೇವಮಲ್ಲಮ್ಮನು ಕೂಡ ಏನಾದರು ಅಂತಂದರೆ ನಿಮ್ಮನ್ನು ನೋಡ್ತಾ ಇದ್ದಾರೆ. ಮಗನ ಬಾಯೊಳಗೆ ಹೊರಗು ಬಂದದ, ಮೈಯೆಲ್ಲ ಬಿಸಾಗಿದ. ಆ ಹೆತ್ತ ಕಲ್ಲಿಗೆ ಏನಾಗಬಾರ್ದು. ಜನ್ಮವನ್ನು ಕೊಟ್ಟಿರ್ತಕ್ಕಂಥ ತಾಯಿಗೆ ಎಷ್ಟು ದುಃಖ ಆಯಿತು ಅಂತಂದರೆ ಅದನ್ನು ವರ್ಣನೆ ಮಾಡೋಕ್ಕೆ ಅಸಾಧ್ಯವಾಯಿತು ಅಂತ ಅಷ್ಟು ದುಃಖವನ್ನು ದೇವಮಲ್ಲಮ್ಮ ಮಾಡಿಕೊಳ್ತಾಳೆ. ಕೊನೆಗೆ ಅವರನ್ನು ಮೂರ್ಛೆಯಿಂದ ಜನರು ಎಬ್ಬಿಸಿ ಅವರಿಗೆ ಸಮಾಧಾನವನ್ನು ಹೇಳಿ ಅವ್ರನ್ನ ಏನು ಮಾಡಿದ್ರು ಅಂದ್ರೆ ಶಾಂತಪಡಿಸ್ಬೇಕಂತೆಲ್ಲರೂ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ದೇವಮಲ್ಲಮ್ಮ ಮ್ಯಾಲೆ ಎದ್ದು ನಿಂತು ಮಗನನ್ನು ಏನು ಮಾಡಿದ್ರು ಅಂದ್ರೆ ತನ್ನ ತೊಡೆ ಮೇಲೆ ಹಾಕ್ಕೊಂಡು ಒಂದಿಷ್ಟು ಸುಂದರವಾಗಿ ಏನು ಮಾಡ್ತಾಳು ಅಂತಂದರೆ ಪರಮಾತ್ಮನಿಗೆ ಇದು ನಿನಗೆ ಯೋಗ್ಯ ಅನಿಸ್ತೇನೋ ಪರಮಾತ್ಮ ಅಂತ ತಿಳ್ಕೊಂಡು ಕೆಲವೊಂದು ಬೈಗಳನ್ನ ಇಲ್ಲಿ ಬೈತಕ್ಕಂಥವಳಾಗ್ತಾರೆ. ಎಷ್ಟು ಸುಂದರವಾಗಿ ಬೈತಾಳು ಅಂತಂದರೆ, ಮೃತ್ಯು ದೇವಿಯ ಬಾಯಿಗೆ ಅವನನ್ನು ತುತ್ತು ಮಾಡಿದೆ ನಿನ್ನ ಪುತ್ರನ ಕುತ್ತಿಗೆಯ ಕೊಯ್ದಂಥ ಕರುಣಿಷ್ಕರುಣಿಯೇ ನಿನಗೆ ಹತ್ತಲೆಲ್ಲಯ ಶಾಪವನ್ನು ಯಾವತ್ತೂ ಮಸನದೆ ವಾಸ ಮಾಡುತ್ತಾ ನಿತ್ಯ ಭೂತದು ನಾಡು ಪೆನಗಳ ಮುಗಿ ಬರೆದುಕೊಂಡು. ತಾಯಿ ದೇವಮಲ್ಲಮ್ಮ ಏನಂತಾಳು ಅಂತಂದರೆ, ನನ್ನ ಮಗ ಬಾಲಕ ಸಿದ್ಧನನ್ನೇನು ಮಾಡಿದೆ ಅಂದರೆ ಮೃತ್ಯು ದೇವಿಯ ಬಾಯಿಗೆ ಅವನನ್ನು ತುತ್ತು ಮಾಡಿದೆ. ಮೃತ್ಯು ದೇವತೆಗೆ ಕೊಟ್ಟು ತುತ್ತು ಮಾಡಿದೆ ಅವನಿಗೆ. ನಿನ್ನ ಪುತ್ರನ ಕುತ್ತಿಗೆಯ ಕೊಯ್ದಂತ ಕರುಣಿಷ್ಕರುಣಿಗೆ ನೀನು. ಹೇ ಪರಮಾತ್ಮ, ನೀ ವಿಚಾರ ಮಾಡಿ ನೋಡಿದರೆ ನಿನಗೆಲ್ಲರೂ ಕರುಣಿ ಅಂತ. ನಿನಗೆ ದಯಾಸಾಗರ ಅಂತಾರ. ಪರಮಾತ್ಮ ನಿರ್ದಯಿಯಲ್ಲ, ನಿಧಾನಿ. ನಮ್ಮನ್ನು ಪರೀಕ್ಷೆ ಮಾಡಿ ನಮಗೆ ಆಶೀರ್ವಾದ ಮಾಡ್ತಾನೆ. ನಿರ್ದಯಿ ಅಲ್ಲ, ನಿಧಾನಿ ಅಂತ ಹೇಳ್ತಾನೆ ಕರೆ. ಆದರೆ ನಾ ಅಂತೂ ನೀ ನಿರ್ದಯಿ ಅಲ್ಲ. ಯಾಕಲ್ಲ ಅಂತ ಕೇಳಿದ್ರೆ, ಈಗ ನನ್ನ ಮಗನ ಏನು ಮಾಡಿದೆ ಅಂತಂದ್ರೆ ಮೃತ್ಯು ದೇವತೆ ಬಾಯಿಗೆ ಕೊಟ್ಟೆ. ಅಷ್ಟೇ ಅಲ್ಲ, ನಿನ್ನ ಮಗನ ಕುತ್ತಿಗೆಯನ್ನು ಕೊಯ್ದಂತ ನಿಷ್ಕರುಣಿ ನೀನು. ಗೊತ್ತಂತೆ ಯಾವ ಪದ? ಪರಮಾತ್ಮ ತನ್ನ ಮಗನ ಕುತ್ತಿಗೆಯನ್ನು ಯಾವಾಗ ಕೊಡ್ತಾನೋ ಅಂತಂದ್ರೆ, ಪಾರ್ವತಿ ಸ್ನಾನ ಮಾಡಕತ್ತಿದ್ದು, ಯಾರೂ ಒಳಗೆ ಬಿಡಬಾರ್ದಂತ ಆರ್ತಿ ಮಾಡಿ ಸ್ನಾನ ಮಾಡಕತ್ತಿದ್ದು. ಇವ ಕಡೆಯಿಂದ ಪರಮಾತ್ಮ ಬಂದ, ಒಳಗೆ ಹೊಂಟಂತ ನಮ್ಮ ತಾಯಿ ಆಜ್ಞೆ ಆಗೈತಿ, ಯಾರನ್ನೂ ಬಿಡಬೇಡ ಅಂತಂದ್ರೆ ನಮ್ಮನ್ನು ಬಿಡುದಿಲ್ಲ ಅಂತ. ಯಾರಿಗೆ? ಪರಮಾತ್ಮನಿಗೆ. ನಾನಿನ್ನೂ ಬಿಡುದಿಲ್ಲ ಅಂದ್ಬಿಟ್ಟಿಗೆ ಹೇಳಿ ನೋಡಿದ, ಈ ಹೇಳಿ ನೋಡಿದ. ಆಮೇಲೆ ಮಾತುಗಳಲ್ಲಿ ಗಣಪತಿ ಏನು ಮಾಡಿದ್ರು ಅಂತಂದ್ರೆ ತ್ರಿಶೂಲ ಇತ್ತು, ಅದನ್ನು ತಗೊಂಡು ಅವನ
ಹೊಡೆದು ಬಿಟ್ಟಾಗ ಗಣಪತಿ ಚೆಂಡು ಹೋಗಿ ಬಿತ್ತು ಅಂದ್ರೆ ಎಲ್ಲೋ ಬಿತ್ತು, ಅರ್ಥಾತ್ ಸಿಗದಂತ ಜಾಗಕ್ಕೆ ಹೋಗಿ ಬಿತ್ತದ. ಈಗ ನಿನ್ನ ಮಗನ ಕುತ್ತಿಗೆಯನ್ನು ಕೊಯ್ದಿರ್ತಕ್ಕಂಥ ನೀನು ನಿಷ್ಕರುಣಿ, 10ನೆಯ ಶಾಪವನ್ನು. ನನ್ನ ಶಾಪ ಏನಾಗಿದೆ ಅಂದ್ರೆ ನಿನಗೆ ಹತ್ತಲಿ, ಯಾವತ್ತೂ ಮೊಸರಲ್ಲೇ ವಾಸ ಮಾಡುತ್ತಾ ನೀ ಯಾವತ್ತೂ ಎಲ್ಲಿರಬೇಕು ಅಂದ್ರೆ ಸುಡುಗಾಡದಾಗ ಇರಬೇಕು, ಸ್ಮಶಾನದಾಗನೇ ಇರಬೇಕು. ನಿತ್ಯ ಭೂತರುಳಾಡು ಹೆಣಗಳ ಬೂದಿ ಪಡ್ಕೊಂಡು ಏನಾಗಿದೆ ಅಂತಂದ್ರೆ ನಿತ್ಯ ಯಾವಾಗಲೂ ಅಲ್ಲಿ ಸ್ಮಶಾನದಲ್ಲಿರ್ತಕ್ಕಂಥ ಪ್ರೇತ ಭೂತಗಳಂತ ಇರ್ತಾವೆ, ಅವುಗಳ ಸಂಗ ಮಾಡಿಕೊಂಡು ನಿತ್ಯ ಹೆಣದ ಬೂದಿನಿಂದ ಮೈ ಪಡ್ಕೊಂಡು ನೀ ಎಲ್ಲಿರಬೇಕು ಅಂತಂದ್ರೆ ನೀ ಸ್ಮಶಾನದಾಗ ಇರಬೇಕು ಅಂತ ಏನು ಮಾಡ್ತಾಳೆ ಅಂತಂದರೆ ಹೆಂಗೆ ಶಿಟ್ಟಿಗೆ ಅಂತ ಶಾಪ ಕೊಡ್ತಾಳೆ. ಯಾರಿಗೆ? ಗಾಂಧಾರಿ ದೀಕ್ಷಿತ ಪರಮಾತ್ಮನಿಗೆ ಶಾಪ ಕೊಟ್ಟರು. ಮಹಾಭಾರತ ನೋಡಿದವರಿಗೆ ಓದಿದವರಿಗೆ ಗೊತ್ತಿರ್ತದೆ. ಧೃತರಾಷ್ಟ್ರದ ಹೆಂಡತಿ ದುರ್ಯೋಧನಾದಿಗಳ ತಾಯಿ ಗಾಂಧಾರಿ ಪರಮಾತ್ಮನ ಸಮ್ಮುಖದೊಳಗೆ ಏನಾಯ್ತು ಅಂತಂದ್ರೆ 18 ದಿವಸ ಇದ್ದಾಗಿ ಕೌರವರ ವಂಶ ಏನಾಯ್ತು ಅಂತಂದ್ರೆ ದುರ್ಯೋಧನ ಮದುವೆ ಮಾಡ್ಕೊಂಡು 101 ಮಂದಿ ಶಿವಾಣ್ಣ ಸುದ್ದಿ ಕೇಳಿ ಅವಳೋದನ್ನು ಕೇಳಕ್ಕೆ ಸಮಾಧಾನ ಮಾಡಕ್ಕಂತ ಪರಮಾತ್ಮ ಬಂದ. ಅವಾಗಂದ್ರು ಗಾಂಧಾರಿಗೆ ಏನಂತ ಗೊತ್ತೈತೆ, ನನ್ನ ವಂಶ ಹಂಗೆ ಹಾಳಾಗಿ ಹೋಗಿತ್ತು, ಹಂಗೆ ನಿನ್ನ ಯಾರೋ ವಂಶ ಏನಾಗಲಿ ಅಂತಂದ್ರೆ ಸತ್ಯಾನಾಶ ಶಾಪ ಗಾಂಧಾರಿ. ಸಾಮಾನ್ಯದ ಗಾಂಧಾರಿ ಮಾನಕೃತ ಅನುಭವ ಗಾಂಧಾರಿ ಮಾಡೋದೇನು, ದುಡ್ಡ ಸಹವಾಸದಾಗ ಸಿಕ್ಕಿ ಏನೂ ಮಾಡೋಕ್ಕಾಗಲಿಲ್ಲ. ಒಳ್ಳೆ ಮನುಷ್ಯ ಇರ್ತಾರೆ, ಎಳ್ಕೊಬೇಕು ಸುಮಾರು ಮಂದಿ ಕೂಡ್ತು ಅಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಕೊನೆಗೆ ಏನಾಯ್ತು ಅಂತಂದ್ರೆ ಯಾದವರ ವಂಶ ಇಂಥ ದುರ್ಬುದ್ಧಿ ಹುಟ್ಟಿತು. ಯಾದವರಲ್ಲಿ ಒಬ್ಬ ಸಾಂಬ ಅಂತ ಸಾಂಬ ಯಾರು ಬೇರೆ ಕೃಷ್ಣ ಪರಮಾತ್ಮ ಮಗ ಸಾಂಬ ದುರ್ವಾಸಗಳನ್ನು ಏನು ಮಾಡೋದು ಪರೀಕ್ಷೆ ಮಾಡೋದು ತಿಳ್ಕೊಂಡು 4 ಮಂದಿ ಕರ್ಕೊಂಡು ಹಾಕಿ ಬಸವಂತ ಏನೋ ಅರಿವಿ ಕಟ್ಟಿಕೊಂಡು ಈ ಹೆಣ್ಮಗಳು ಸೀರೆ ಉಟ್ಕೊಂಡು ದುರ್ವಾಸನಗಳಂತೆ ಹೋಗಿ ಗುರುಗಳನ್ನ ಪರೀಕ್ಷೆ ಮಾಡೋದಂದ್ರೆ ವೃತ್ತಿಕಾಲ ಜ್ಞಾನಿಗಳಂತ ಏನು ಹೇಳ್ತಾರೋ ನೋಡುವಂತ ಅವರು ಪರೀಕ್ಷೆ ಮಾಡಕ್ಕೆ ಹೋಗಿ ಅವ್ರ ಮುಂದೆ ನಿಂತು ಏನು ಮಾಡಿದ್ರು ಅಂತಂದ್ರೆ ಈ ಹೆಣ್ಮಗಳು ಬಸವಂತದಾಳೆ ಏನು ಹೆಣ್ಣು ಹಿಡಿತಾಳೋ ಗಂಡು ಹಿಡಿತಾಳೋ ಹೇಳ ಮಹಾನ್ ಕೋಪಿಟ್ಟು ದುರ್ವಾಸನಗಳಂದ್ರೆ ಜಗತ್ತಿನಲ್ಲಿ 88 ಕೋಟಿ ಮುನಿಗಳೊಳಗೆ ಅವರಂತ ಶಿಕ್ಷಣವರು ಯಾರಿಲ್ಲ. ಕೋಪದಲ್ಲಿ ದುರ್ವಾಸನೆ ಅಂತ ಕನ್ನಡಕ್ಕೆ ಹಾಡ್ಕೊಂಡು ಬಂದಿದ್ದಾರೆ. ಅಂತ ದುರ್ವಾಸನ ಮುಂದೆ ಏನು ಮಾಡಿ ಹೋಗಿ ಕೇಳಿಪಟ್ಟಿಗೆ ದುರ್ವಾಸನ ತ್ರಿಕಾರ ಜ್ಞಾನಿ ನೋಡಿದ ಇವರು ನಾಟಕ ಮಾಡಕ್ಕೆ ಬಂದಾರ, ನನ್ನ ಮುಂದೆ ನನ್ನ ಪರೀಕ್ಷೆ ಮಾಡಕ್ಕೆ ಬಂದಾರು, ಇವರು ಪರೀಕ್ಷೆಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಏನು ಮಾಡಿದ್ರು ಅಂದ್ರೆ ಆಕೆ ಗಂಡು ಹಾಡಿದ್ರಪ್ಪ ಹೆಣ್ಣು ಹಾಡಿದ್ರಲ್ಲ, ಒಂದು ಮಣಿಕೆ ಹಿಡಿತಾಳು. ಆ ಮಣಿಕೆನ ಏನು ಮಾಡ್ತೈತೆ ಅಂದ್ರೆ ನಿನ್ನ ಸಹಿತ ನಿಮ್ಮ ವಂಶವನ್ನು ನಾಶ ಮಾಡ್ತೈತೆ ಅಂತ ಅವ್ರು ಶಾಪ ಕೊಟ್ಟರು. ಅಲ್ಲಿ ಗಾಂಧಾರಿ ಶಾಪ ಕೊಟ್ಟಳು, ಇಲ್ಲಿ ದುರ್ವಾಸನರು ಶಾಪ ಕೊಟ್ಟರು. ಮುಂದೆ ಕಾಲಾಂತರದಲ್ಲಿ ಏನಾಯ್ತು ಅಂತಂದರೆ ಅವರ ನದಿಗೆ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ತಾವು ಹೊಡೆದಾಡಿ ತಾವು ಬಡದಾಡಿ ಶಾಪ್ ಕೊಟ್ಟಿದ್ರೆ ಗೊತ್ತಾಗ್ತದೆ. ಈ ಒಣಕನ ಏನು ಮಾಡುವ ಅಂದರೆ ಪುಡಿ 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 ಮಾಡಿ ಇದು ಯಮನೊಳಗೆ ಬರುವಂಥ ಪುಡಿ ಮಾಡಿ ಯಮನಾಗಿ ಬಿಟ್ಟರು. ಅದು ಕೇಳ್ಕೋಂತ ಬಂದು ಏನಾಗ್ತಂದ್ರೆ ಆಪಾಗಿ ಬೆಳೀತು, ಹೊಳೆಗೆ ಬೆಳೀತು. ಅದ ಆಪನ್ನ ತಗೊಂಡು ಏನು ಮಾಡಿದ್ರು ಅಂದ್ರೆ ಬಡದಾಡಿ ನಾವು ಬಡ್ಕೊಂಡ ನಾವು ಬಡ್ಕೊಂಡು ನೋಡಕ್ಕೆ ಆಪ ಅದರೊಳಗೆ ಉಕ್ಕರಿತ್ತೆಲ್ಲ ಅದು ಒಂದು ತುದಿ ಉಳಿದಿತ್ತು. ಆ ತುದಿಯನ್ನು ನೀರಾಗ ಹೋದ್ರು. ಆ ನೀರಾಗಿದ್ದ ಮೀನು ಆ ತುದಿಯನ್ನು ನೋಡಿತು.
ಉಕ್ಕಿನ ತುದಿಯನ್ನು ಅದನ್ನು ಪ್ಯಾಕಾರ ಮಾಡಕ್ಕೆ ಬಂದ ವಿನಾಯಕ ಬಂದು ಅದನ್ನೊಬ್ಬ ಬ್ಯಾಡ್ರ ಪೈಕಿ ಮನುಷ್ಯ ಅದನ್ನು ಮೀನಾದಂಗೆ ಮಾಡಿದ. ಪಟ್ಟಾಕಿದ್ದ ಉಪ್ಪು ತುಗುಡಿತ್ತು. ಇದು ಬಾಣದ ತುದಿ ಭಾಳ ಚಲೋ ಆಗ್ತದೆ ತಿಳ್ಕೊಂಡು ಅದನ್ನ ಏನು ಮಾಡಿದ್ರು, ರಿಪೇರ್ ಮಾಡಿ ಅದನ್ನು ಬಾಣಕ್ಕೆ ಹಾಕೊಂಡು ಅರಣ್ಯಕ್ಕೆ ಬ್ಯಾಟ್ರಿ ಆಡಕ್ಕೆ ಬಂದ. ಕೃಷ್ಣ ಪರಮಾತ್ಮ ಒಂದು ಗಿಡ ಮಲ್ಕೊಂಡಿದ್ದ. ಕಾಲು ಮ್ಯಾಲೆ ಹಿಂಗೆ ಮಾಡಿಕೊಂಡು ಒಂದು ಪಾದ ಮ್ಯಾಗ ಇತ್ತು. ಆ ಪಾದ ಅದು ಕಾಲೊಳಗೆ ಪತ್ನಿ ಇತ್ತು. ಕೃಷ್ಣ ಪರಮಾತ್ಮನ ಪಾದದೊಳಗೆ ಮಿರಿ ನಿಲ್ಲಿಸ್ತಿತ್ತು. ಯಾವುದೋ ಒಂದು ಪ್ರಾಣಿ ಐತಿ ಅಂತ ತಿಳ್ಕೊಂಡು ನಾವೇನು ಮಾಡಿದ ಅಂತಂದ್ರೆ ಬಾಣ ಬಿಟ್ಟ. ಕೃಷ್ಣ ಪರಮಾತ್ಮನ ಪಾದದೊಳಗೆ ಬಂದು ಬಾಣ ನಟ್ಟು ಅಲ್ಲೇ ಕೃಷ್ಣ ಪರಮಾತ್ಮ ಪ್ರಾಣ ಬಿಟ್ಟ. ದ್ವಾರಕೆಯೊಳು 60 ಸಹಸ್ರ ಸುಂದರರು 16,000 ಹೆಂಡಂದಿರೊಡನೆ ಪರಿಣಮಿಸಿ ಯಾರೂ ದಿಕ್ಕಿಲ್ಲದೆ ಅಂತ್ಯದಿ ಶ್ರೀಕೃಷ್ಣನು ಅಡವಿಯನ್ನು ಸೇರಿ ಗಿಡದಲ್ಲಿ ಹಸುವ ಬಿಡಲಿಲ್ಲವೇ ಸುಖವಳಿದು ಕಷ್ಟವಾಯಿತಂದು ಅಲರದಿರು ಮೊದಲ ಸ್ಥಿತಿಗಳಲ್ಲಿ ಕಷ್ಟಪಡಲಿಲ್ಲವೇ ಒಬ್ಬ ಹೆಣ್ಮಗಳು ಕೊಟ್ಟು ಶಾಪದಿಂದ ಏನಾಯ್ತು ಅಂತಂದ್ರೆ ಯಾದವ ವಂಶ ಶ್ರೀಕೃಷ್ಣ ಪರಮಾತ್ಮ ಅವತಾರಿ ಪುರುಷೋತ್ತಮಂದ್ರು ಕೂಡ ಏನಾಯಿತು ಅಂದ್ರೆ ನಾಚ ಹೋಗುವಂಥ ಪ್ರಸಂಗ. ಯಾರಿಗಾರ ನಾವು ಮನಸ್ಸಿಗೆ ತಾಪ ಆಗುವಂಥ ಕೆಲಸ ಮಾಡಿದ್ವಿ ಅಂದರೆ ಅವರು ಉಸಿರು ಬಿಟ್ಟರು ಅಂದ್ರೆ ಆ ಉಸಿರನ್ನ ಏನಾಗುತ್ತೆ ಅಂತಂದ್ರೆ ನಮಗೆ ಶಾಪ ಆಗಿ ಪಡೆದ. ಅದಕ್ಕೆ ಯಾರ ಮನಸ್ಸನ್ನು ಏನು ಮಾಡಬೇಡ, ನೋಯಿಸ್ಬೇಡ. ಮಂದಿರ ತೋಡೋ ಅವ್ರ ಮಸೀದಿ ತೋಡೋ ದಿಲ್ಲು ಮತ್ತು ನಾ ತೋಡು. ಒಂದು ಗುಡಿ ಕೆಡೋ ಕಟ್ಟಾಕ್ಬಿಡ್ತೈತೆ ಹೊಳ್ಳಿ, ಒಂದು ಮಸೀದಿ ಕೆಡೋ ಹೊಳೆ ಕಟ್ಟಾಕ್ಬಿಡ್ತದೆ. ಆಗ ಏನು ಮಾಡಬೇಡ ಅಂತಂದರೆ ಅವರ ಮನಸ್ಸನ್ನು ಕಟ್ಟಿಸುವಂಥ, ಅವರ ಮನಸ್ಸು ಉದ್ವೇಗ ಆಗುವಂಥ, ಅವರ ಮನಸ್ಸಿಗೆ ತಾಪಾಗುವಂಥ ಮಾತಾಡಬೇಡ ಅಂತ ಕನ್ನಡಕಗಳು ಬರ್ಕೊಂಡು ಬಂದಿದ್ದಾರೆ. ಅದರಂತೆ ದೇವ ಮಲ್ಲಮ್ಮನಿಗೆ ತಾಪಾಗಿ ಏನು ಮಾಡು ಅಂತಂದರೆ ನೀ ಏನು ಮಾಡುವಂತಂದರೆ ನನ್ನ ಶಾಪ ನಿನಗೆ ಹತ್ತಲಿ, ಯಾವತ್ತೂ ಏನು ಮಾಡುವಂದ್ರೆ ನೀನು ಮಸನದೊಳಗೆ ಸ್ಮಶಾನದೊಳಗೆ ಇರುವಂತ. ಇದು ಒಂದು 2 ಮಾತು ಬರ್ತಾವೆ ಶಾಸ್ತ್ರದಲ್ಲಿ. ಒಂದು ಸ್ತುತಿ ರೂಪನಿಂದ, ಒಂದು ನಿಂದಾರೂಪ ಸ್ತುತಿ. ಬೆಳಗ್ಗೆ ಮಾತ ಒಂದು ಸ್ತುತಿ ಮಾಡಿಕೊಂತ ನಿಂದ ಮಾಡೋದು, ಇನ್ನೊಂದು ನಿಂದ ಮಾಡಿಕೊಂತ ಪರಮಾತ್ಮ ಸ್ತುತಿ ಮಾಡೋದು. ನಿನ್ನೋಳು ಆವ ಸುಗುಣವಿಹುದು ವಿಚಾರಿಸಿ ನೋಡಿದೆ ಎನ್ನೋಳು ಅರಸುವಿದೆ ಸುಗುಣ ನೀಕೆ ದೇವ ಅಂದಿಲ್ಲ. ನಿಂದ ಮಾಡಿಕೊಂತ ಏನು ಮಾಡಿಕೊಂಡು ಸ್ತುತಿ ಮಾಡಿ ಪರಮಾತ್ಮನಲ್ಲಿ ಕಡು ಚಲೋ ರತಿಪತಿಯನ್ನು ಇದೆ. ಮುಪ್ಪುರದವರೆಲ್ಲರ ಹೊತ್ತನ್ನು ಕೆಡಿಸಿದೆ. ನುತವೇದವಿನ ತಲೆಯ ಅಚ್ಚುಗೆಡೆಯಿದೆ. ಪುರುಷೋತ್ತಮನ ಕಣ್ಣು ರಪ್ಪಿ ತೆಗೆಯಿಸಿದೆ. ಈಗೆಲ್ಲ ಮತ್ತೊಂಬಂದರ ಅವರಲ್ಲಿ ಒಟ್ಟಾರೆ ಏನದಾವು ಅಂತಂದ್ರೆ ದೇವರನ್ನು ಸ್ತುತಿ ಮಾಡುವಂಥ ರೀತಿ, ಗುರುಗಳನ್ನು ಸ್ತುತಿ ಮಾಡುವಂಥ ರೀತಿ. ಮೊದಲು ನಿಂದ ಮಾಡ್ಕೊಂತ ನಿಂದವಾಗಿ ಇರಬೇಕು, ಒಂದು ಸ್ತುತಿ ಇರಬೇಕು. ಮೊದಲು ಸ್ತುತಿ ಮಾಡ್ಕೊಂತ ಏನು ಮಾಡಬೇಕು ಅಂದ್ರೆ ನಿಂದ ಮಾಡಬೇಕು. ಹಿಂಗೆ ಮಾತಾಡ್ತಾವೆ. ಹಂಗೆ ಇಲ್ಲಿ ನಿಂದ ಮಾಡ್ಕೊಂತ ಏನು ಮಾಡ್ತಾಳು ಅಂದ್ರೆ ದೇವಮಲ್ಲಮ್ಮ ಪರಮಾತ್ಮನನ್ನು ಸ್ತುತಿ ಮಾಡ್ತಾಳೆ. ಏನಂತಾಳು ಅಂತಂದ್ರೆ ವಸನದೇ ವಾಸ ಮಾಡುತ್ತಾ ನಿತ್ಯ ಏನು ಮಾಡುವಂತಂದ್ರೆ ಭೂತದೊಳಾಡು ಕೆನಗಳ ಬೂದಿ ಪಡೆದುಕೊಂಡು. ಪರಮಾತ್ಮನ ವಾಸ ಎಲ್ಲೈತೆ ಅಂತಂದ್ರೆ ಸದಾ ಸುಡಗಾಡುವ ಪರಮಾತ್ಮ ಇರ್ತಾನಂತ. ಹೆಣಗಳ ಬೂದಿನ ಏನು ಮಾಡ್ತಾನಂದ್ರೆ ಬಳ್ಕೊಂಡಿರ್ತಾನಂತ. ಹೌದು, ಅವುಗಳ ಜೊತೆಗೆ ಏನು ಮಾಡ್ತಾನಂದ್ರೆ ಭೂತ ಪಿಶಾಚಿಗಳನ್ನೇ ಪರಮಾತ್ಮ ಇರ್ತಾನಂತ. ಅದೇ ಮಾತನ್ನ ಹಿಂಗೆ ದೇವಮಲ್ಲಮ್ಮ ಬೈತಕ್ಕಂಥವಳಾಗ್ತಾಳೆ. ನಿನ್ನ ಪನಿಯೊಳು ಕೆಂಡ ಬಿಕ್ಕಲಿ, ನಿನ್ನ ನೆತ್ತಿಗೆ ನೀರು ಬೈಯಲಿ, ನಿನ್ನ ಪಡೆದವರಿಲ್ಲದಾಗಲಿ ಪ್ರಳಯ ಕಾಲದಲ್ಲಿ, ನಿನ್ನ ಸಂಪದ ಲಯವು ಹೊಂದಲಿ, ನಿನ್ನ ಕರದೊಳಗೋಡು ಬರಲಿ,
ನಿನ್ನ ಪುತ್ರನ ಒಡಲು ಗಿರಿಯಲ್ಲಿ ಪರಮ ನಿರ್ವಾಣಿ. ನಿನ್ನ ಪಣಿಯೊಳು ಚಂದ ಅಂದ್ರೆ ಅಗ್ನಿನೇತ್ರ. ನಮಗೆಲ್ಲರಿಗೂ ಒಂದು 3 ನೇತ್ರಗಳು. ಬಲಗಡೆದ್ದು ಸೂರ್ಯನೇತ್ರ, ಎಡಗಡೆದ್ದು ಚಂದ್ರನೇತ್ರ. ಈ 2 ಕಣ್ಣುಗಳ ಮಧ್ಯದಲ್ಲಿ ಈ ಭೂಮಧ್ಯ ಸ್ಥಾನದಲ್ಲಿ ಇರತಕ್ಕಂಥದ್ದು ಅದಕ್ಕೆ ಅಗ್ನಿನೇತ್ರ, ಜ್ಞಾನನೇತ್ರ ಅಂತ ಕರೀತಾರೆ. ನೀಲ ತೋಯದ ಮಧ್ಯ ರಾಜಿಸುವ ಆತ್ಮನೇ ಪಾಲಿಸುವ ಗುರುನಾಥ. ಶಂಕರಾನಂದ ಯೋಗಿಗಳು ತಮ್ಮ ಕೈಯಲ್ಲಿ ನವನೀತದಲ್ಲಿ ಮಾತಾಡ್ತಾರೆ. ನೀಲ ತೋಯದ ಮಧ್ಯ 2 ಕಣ್ಣುಗಳದಾವು, ಕಣ್ಣಾಗ ನೀರದಾವು. ಈಚೆ ಕಡೆ ಒಂದು ಸಮುದ್ರ ಇದ್ದಂಗ, ಈಚೆ ಕಡೆ ಒಂದು ಸಮುದ್ರ ಇದ್ದಂಗ. 2 ನದಿಗಳ ಮಧ್ಯೆ ಇದ್ದರೂ ಆ ಅಗ್ನಿನೇತ್ರ ಆ ರೀತಿ ಅನ್ನುವಂಥದ್ದು ಆಗಿಲ್ಲ. ನೀರಿನ ಸಂಪರ್ಕ ಆದರೆ ಅಗ್ನಿ ಆಗುವುದು ಸ್ವಾಭಾವಿಕ. ಆದರೆ 2 ಕಣ್ಣುಗಳ ಮಧ್ಯದಲ್ಲಿ ನೀ ಇದ್ರೂ ಕೂಡ ಏನಾಗಿಲ್ಲ ಅಂತಂದ್ರೆ ಆ ಅಗ್ನಿ ಅಂತ ಆರದೆ ಅಗ್ನಿನೇತ್ರದಿಂದ ಕೂತ್ಕೊಂಡಿರ್ತಕ್ಕಂಥವ ಯಾರು ಪರಮಾತ್ಮ. ಅದಕ್ಕೆ ದೇವ ಮಲ್ಲಮ್ಮ ಬೈತಾಳೆ, ನಿನ್ನ ಪಣಿಯಳು ಚಂದ ಬಿಕ್ಕಲಿ, ನಿನ್ನ ನೆತ್ತಿಗೆ ನೀರು ಬಗೆಯಿರಿ. ಪರಮಾತ್ಮ ಯಾವ ಪ್ರೀತಿ ಅಂದ್ರೆ ಅಭಿಷೇಕ ಪ್ರಿಯ ಪರಮಾತ್ಮ. ಒಬ್ಬೊಬ್ಬರು ಒಂದೊಂದು ಪ್ರೀತಿ ಅದಾರ. ಸೂರ್ಯ ನಮಸ್ಕಾರ ಪ್ರಿಯ ಅದ, ಗಣಪತಿ ದುರ್ವಾ ಪ್ರಿಯ ಅಂದ್ರೆ ಕರಿಕಿ ಬೇಕು. ದುರ್ವ ಅಂದ್ರೆ ಕರಿಕಿ ಪ್ರಿಯ ಅದ. ಒಬ್ಬೊಬ್ಬರು ಒಂದೊಂದು ಪ್ರೀತಿ ಅದಾರ. ಪರಮಾತ್ಮ ಎದಕ್ಕೆ ಪ್ರೀತಿ ಅದಾರ ಅಂತಂದ್ರೆ ಮತ್ತದಕ್ಕೆ ಪ್ರೀತಿ ಇಲ್ಲ. ಅಭಿಷೇಕ ಪ್ರಿಯ ಪರಮಾತ್ಮ. ಪರಮಾತ್ಮನಿಗೆ ಧಾರಾಪಾತ್ರೆಯನ್ನು ಕಟ್ಟಿ ಭಕ್ತಿಯಿಂದ ಅಭಿಷೇಕ ಮಾಡಿದ್ರೆ ಸಾಕ, ಪರಮಾತ್ಮ ಪ್ರಸನ್ನ ಆಗ್ತಾನಂತೆ. ಅದಕ್ಕೆ ನಿನ್ನ ನೆತ್ತಿಗೆ ಏನಾಗಲಿ ಅಂದ್ರೆ ಸದಾಕಾಲ ನಿನ್ನ ನೆತ್ತಿನಾಗ ನೀರು ಬೀಳಲಿ. ನಿನ್ನ ಹಡೆದವರಿಲ್ಲದಾಗಲಿ ಪ್ರಳಯ ಕಾಲದಲ್ಲಿ. ಈ ಸೃಷ್ಟಿ ಪ್ರಳಯ ಆಗುವ ಕಾಲಕ್ಕೆ ಇದು ಪ್ರಳಯ ಹಾಕೋತಾ ಬಂದೈತಿ. ಎಂದಿನಿಂದ ಇಲ್ಲವೇ ಈ ಸೃಷ್ಟಿ ಪ್ರಳಯ ಆಗುವ ಕಾಲಕ್ಕೆ ನಿನ್ನೇನಾಗಲಿ, ನಿನ್ನ ಹಡದವರಿಲ್ಲ ಅಂದ್ರೆ ನಿನ್ನ ತಂದೆ ತಾಯಿಗಳಿಲ್ಲ. ಪರಮಾತ್ಮನಿಗೆ ತಂದೆ ತಾಯಿಗಳು ಅದಾರೇನು ಅಂತ ಕೇಳಿದ್ರೆ ನೀವು ಪರಮಾತ್ಮನ ತಂದೆ ಯಾರು, ತಾಯಿ ಯಾರು? ವಿಷ್ಣು ಪರಮಾತ್ಮನ ತಂದೆ ತಾಯಿಗಳದ, ರಾಮ ತಂದೆ ತಾಯಿಗಳದ, ಕೃಷ್ಣನ ತಂದೆ ತಾಯಿಗಳದ, ಹೌದು. ಇನ್ನುಳಿದ ಪರಶುರಾಮ ತಂದೆ ತಾಯಿಗಳದ, ಎಲ್ಲ ದೇವತೆಗಳಿಗೆ ಏನೋ ತಂದೆ ತಾಯಿಗಳದಾರ. ಪರಮಾತ್ಮನ ತಂದೆ ತಾಯಿಗಳು ಯಾರು ಅಂತಂದ್ರೆ ಪರಮಾತ್ಮನಿಗೆ ತಂದೆಯೂ ಇಲ್ಲ, ಪರಮಾತ್ಮನಿಗೆ ತಾಯಿನೂ ಇಲ್ಲ. ಪಿತಮಾತೆಯರು ಒಗೆಯದೆ ರೂಪವತ್ತನೆ ಜಾಣರ ದೇವ, ಮತಿಯ ಹಂಗಿಲ್ಲದೆ ಎಲ್ಲವನ್ನೂ ಅರಿವಾತನೇ ಜಾಣರ ದೇವ. ತಂದೆ ತಾಯಿಗಳಿಂದ ಹುಟ್ಟಲಾರದೆ ಎಲ್ಲರನ್ನು ಹುಟ್ಟಿಸಿದವನ್ಯಾವನೋ, ಎಲ್ಲರ ತಂದೆ ಯಾರು ಅಂತಂದ್ರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಸಮಸ್ತ ಜೀವಿಗಳ ತಂದೆ ತಾಯಿ ಯಾರು ಅಂತಂದ್ರೆ ಪರಮಾತ್ಮ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಪರಮಾತ್ಮಗ ಪಾರ್ವತಿ ಜಗಳ ಇತ್ತಂತಂದು ಗಂಡ ಹೆಂಡತಿ ಇಬ್ಬರಿಗೂ ಯಾವುದೋ ಕಾರಣದಿಂದ ಜಗಳ ಇತ್ತು. ಸಿಟ್ಟು ಬಂತು ಪಾರ್ವತಿ. ಒಮ್ಮೆ ಹನುಮಾನ್ಗೆ ಸಿಟ್ಟು ಬರಬಾರ್ದು ಬಂತು ಅಂತಂದ್ರೆ ಇದನ್ನ ಮಾತಾಡ್ತಾರೆ ಹೇಳಕ್ಕ ಸಿಟ್ಟು ಬಂದು ಏನಂದ್ರು, ತಂದೆ ತಾಯಿ ಇಲ್ಲದ ಪರದೇಶಿನಿ ಅಂದ ಪರಮಾತ್ಮ. ತಂದೆ ತಾಯಿ ಇಲ್ಲದ ಪರದೇಶಿನಿ ಅಂದು ಅವನು ಮತ್ತೆ ಸಿಟ್ಟಾಗಿ ಕೊಡುತ್ತೆ. ಅವಾಗ ತಂದೆ ಇಲ್ಲೊಂದು ಗೊತ್ತಾಯಿತು, ತಾಯಿ ಇಲ್ಲೊಂದು ಗೊತ್ತಾಯಿತು. ಅವಂದ ಹೌದು, ನಾವು ತಂದೆ ತಾಯಿ ಪರದೇಶ ಹೋಗ್ತಾರೆ, ನನಗೆ ಅತ್ತಿಮಾವಾದ ದಕ್ಷ ಬ್ರಹ್ಮ ಸುಮ್ಮನೆ ಅತ್ತಿಮಾವು ನನಗೆ ಅತ್ತಿಮಾವರ
ನೀ ಅತ್ತಿ ಮಾವ ಇರುವುದು ಬಿಕನಾಶಿ ಅನ್ನಂತ ಪರಮಾತ್ಮ. ತಂದೆ ತಾಯಿ ಇಲ್ಲದ ಪರಮೇಶ್ವರಿ ಅಂತೆಯೂ ಪಾರ್ವತಿ ಪರಮೇಶ್ವರಿ ನೀ ಅತ್ತಿ ಮಾವ ಇಬ್ಬರು ಇರುವುದು ಬಿಕನಾಶಿನಿ ಅಂತ ಪರಮಾತ್ಮ ಹೇಳುವ ಅಭಿಪ್ರಾಯ ಏನು ಅಂತಂದ್ರೆ, ಪರಮಾತ್ಮನಿಗೇನಿಲ್ಲ ಅಂತಂದ್ರೆ ತಂದೆ ತಾಯಿಗಳಿಲ್ಲ, ಅವ್ರು ಹುಟ್ಟುವುದಿಲ್ಲ, ಅವ್ರು ಸಾಯಿಲ್ಲ, ಇಲ್ಲ ಅಂದ್ರೆ ಹುಟ್ಟುತ್ತಾರೆ ಸಾಯ್ತಾರೆ. ಈಗಂತಳಕ್ಕೆ ಏನಾಗಲಿ ಅಂದ್ರೆ ನಿನ್ನ ಪಡೆದವರು, ನಿನ್ನನ್ನು ಹಡೆದವರು ಏನಾಗಲಿ ಅಂದ್ರೆ ಪ್ರಳಯ ಕಾಲದೊಳಗೆ ಅವ್ರಿಗೆ ಇದ್ದಂಗಾಗಿ ಹೋಗಲಿ. ನಿನ್ನ ಸಂಪದ ಲಯವ ಕುಂದಲಿ. ಏನೇನು 14 ರತ್ನಗಳಂತೇಳಿದಾವ ಸಂಪತ್ತು, ಅವೇನಾಗಲಿ ಅಂತಂದ್ರೆ ಸಮುದ್ರ ಪಾಲ. ಯಾವುದೋ ಋಷಿ ಶಾಪ ಪಟ್ಟ, ಎಲ್ಲರೂ ಹೋಗಿ ಏನಾದ್ರು ಸಮುದ್ರದಾಗ ಬಿದ್ದು, ಇನ್ನು ನಾವು ಜಗತ್ತಿಗೆ ಬೇಕು ವ್ಯವಹಾರಕ್ಕೆ ಇನ್ನೇನು ಮಾಡೋದು ತಿಳ್ಕೊಂಡು ಮತ್ತು ದೇವದಾನವರು ಕೂಡ ಏನು ಮಾಡಿದ್ರು ಅಂದ್ರೆ ಮಂದಾರ ಪರ್ವತವನ್ನು ಕಡಗೋಲು ಮಾಡಿ ಅವು 14 ರತ್ನಗಳ ಕಡೆ ತೆಗೆದು ಪುರಾಣ ಕಥೆಗಳು ಮಕ್ಕಳು ಆ ಮಾತನ್ನು ಬರ್ತಾರೆ. ನಿನ್ನ ಸಂಪದ, ನಿನ್ನ ಐಶ್ವರ್ಯ ಏನಾಗಲಿ ಅಂದರೆ ಲಯ ಹೋಗಿ ನಾಶ ಹೋಗು. ನಿನ್ನ ಕರದೊಳಗೋಡು ಬರಲಿ, ನಿನ್ನ ಕೈಯೊಳಗೆ ಏನಾಗಲಿ ಅಂದರೆ ಭಿಕ್ಷಾಪಾತ್ರ ಬರಲಿ. ಭಿಕ್ಷಾಪಾತ್ರ ದಕ್ಷ ಬ್ರಹ್ಮನು ಯೋಗಲಿ ಶತಮೃಗ ಬ್ರಹ್ಮನಿಗೂ ಅಹಂಕಾರ ಬಂತ. ಬ್ರಹ್ಮನಿಗೆ ದೇವಪುರಾಣ ಹೋದ್ರೆ ಗೊತ್ತಾಗ್ತದೆ. ದೇವಪುರಾಣ ಪೂರ್ವಕ ನೋಡಿದಂಥ 10 ಮುಖ ಆಯ್ತು, ಪಶ್ಚಿಮಕ್ಕೆ ನೋಡಿದ 10 ಮುಖ ಆಯ್ತು, ಉತ್ತರಕ್ಕೆ ದಕ್ಷಿಣಕ್ಕೆ ನೋಡಿದ 4 ಮುಖಗಳಾದವು. ಸುಮ್ಮನೆ ಬರೋದು ಎಷ್ಟಕ್ಕೆ ಸಾಕಂತ. ಮತ್ತೆ ಮ್ಯಾಗ ನೋಡಿದ ಮ್ಯಾಲ ಮುಖ ಆತಂತ. 5 ಆವಯಾವು ಬ್ರಹ್ಮನಿಗೆ. 5 ಮುಖ ಆದ ಕಡೆಗೆ ಪರಮಾತ್ಮನ ನಾಯನ ಕಡಿಮೆ ಅಂತ ಅಹಂಕಾರ ಬಂತು. ಒಂದಿಟ್ಟು ಏನಾರ ಬಂದು ಸೇರಿತು, ಅದು ಹಿಂದೆ ಏನಾಕೈತಂದ್ರೆ ಅದು ಬಂದು ಸೇರ್ತೈತೆ. ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟ ಮಠ ಕುಟಿಲ ಕುಹಕವೆಂಬ ಬಿರುಗಾಳಿ ಬಿಟ್ಟಿತ್ತು. ಬಿಡರೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು. ನಾನು ಬಲಿದ ನೀನು ಬಲಿದೆಂಬ ಅರೆಮರುಳಿನ ತಲೆಗಾಲಗಾಗಿ ಕಟ್ಟು ಹೋದರು. ಅವೆಷ್ಟಾದ ದೇವತೆಗಳಿಗಾಗಲಿ, ದಾನವರಿಗಾಗಲಿ, ಮಾನವರಿಗಾಗಲಿ ಏನಾದರೂ ಒಂದು ಬಂತು, ಒಂದಿಷ್ಟ ವಿದ್ಯಾ ಬಂತು ಅಂದ್ರೆ ಅದು ಹಿಂದೆ ಬಂದು ಸೇರ್ತದನ್ನ. ಇದಷ್ಟ ಭಾಳ ದುರಸ್ತಿರ್ತಾವ. ಮೊದಲು ದುರಸ್ತಿ ರಸ್ತವ ದುರಸ್ತಿ ಐತಪ್ಪ. ಈಗ ಸರ್ಕಾರದವರು ಭಾಳ ಉತ್ತಮ ದುರಸ್ತಿ ಮಾಡಿದರು. ಊರಾಗಿನ ದೇವಸ್ಥಾನಗಳನ್ನು ಭಾಳ ದುರಸ್ತಿ ಮಾಡಿದಾರಪ್ಪ. ಊರಾಗಿನ ಹಿರಿಯರು ಭಾಳ ಚಲೋ ಅಂತ ಹಿಂಗೆ ಅಂತಿರ್ತಾರೆ. ಅದ್ರ ಹಿಂದೊಂದು ನಾ ಹಾಕ್ತದೆ. ನೀವು ದುರಸ್ತಿ ಅನ್ನುವಂಥ ಶಬ್ದದ ವಾಕ್ಯದ ಹಿಂದೊಂದು ನಾ ಹಾಕ್ತೀರಿ. ನಾ ದುರಸ್ತಿ, ನಾ ಬಂದು ಸೇರ್ತು ಏನು ಮಾಡ್ತಾರೆ, ಲಾಯಿಕಲ್ಪ ಮನುಷ್ಯ ಅನ್ಸ್ಕೊಂಡಿರ್ತಾನೆ. ಮನುಷ್ಯ ಈ ಊರಾಗ ನಾಯ್ಕಪ್ಪ, ಒಳ್ಳೆ ಹುಡುಗ, ಒಳ್ಳೆ ಒಳ್ಳೆ ಹೆಣ್ಮಗಳು ಭಾಳ ಚಲೋಪ್ಪ, ಒಳ್ಳೆ ನಾಯಕ ಅದಾಳ ಅಂತ ಅನ್ಸ್ಕೊಂತಾರೆ. ಆ ನಾಯಕ್ ಶಬ್ದದ ಹಿಂದೆ ಇವ್ರು ಸ್ತುತಿ ಮಾಡಕ್ಕೆ ಹೇಳ್ತಿಲ್ಲ. ಮನುಷ್ಯ ಭಾಳ ಚಲೋ ಅದಾನ ಹಂಗೆ ಅಂತ ಸ್ತುತಿ ಮಾಡಿದ ಪೆಟ್ಟಿಗೆ ಅದು ನಾ ಅನ್ನೋದು ಒಂದು ಸೇರ್ತೈತೆ. ಅದು ಹಿಂದೆ ನಾ ಬಂದು ಸೇರ್ತು ಲಾಯ್ಕಿದ ಮನುಷ್ಯ ಏನದ ನೀವು ನಾ ಅನ್ನೋದು ನಿಜಗಳು ಬರೀತಾರೆ. ತಿಳಿಯಲಹುದು, ಒಲಿದು ಬಿಡಲಹುದು, ಭೂತಳಗಳು ಆನಂದು ಅಹಂಕರಿಸದಿರುವುದು ಅರಿವಿ. ತಿಳಿಬೇಕಾದ್ರೆ ತಿಳಿಯಾಕೆ ಬರ್ತದೆ. ನನ್ನಂತ ತಿಳಿದವ ಯಾರಿದ್ರು ಅನ್ನುವಂಥ ಅಹಂಕಾರ ಬಂದು ಸೇರಿತು ಅಂತಂದ್ರೆ ಅದನ್ನು ಬಿಡೋದು ಭಾಳ ಕಷ್ಟ. ಬಿಡಬೇಕಾದದನ್ನು ಎಲ್ಲ ಬಿಡಾಕ್ ಬರ್ತದೆ, ವೈರಾಗ್ಯ ತಳಾಕ್ ಬರ್ತದೆ. ನನ್ನಂತ ವೈರಾಗ್ಯವಂತ ಯಾರಿಲ್ಲ ಅಂತ ನಾವೊಂದು ಸೇರಿತು ಅದನ್ನು ತೆಗೆದು ಹಾಕೋದು ಭಾಳ ಕಷ್ಟ. ಮಾತಾಡ್ತಾರೆ ಜೀವನ. ತಿಳಿಯಲಬಹುದು, ಒಲಿದು ಬಿಡಲೂಬಹುದು. ಈ ಭೂಮಿ ಮ್ಯಾಲ ಆನು ಎಂದು ಅಹಂಕರಿಸದೆ ಇರುವುದು ಅದೇನು ಅರಿದು ಅಂತೂ ಹೇಳ್ಕೊಂಡು ಬಂದಂತೆ
ಆರಾಮಿದ್ದು ಸುಮ್ಮನಿರಬಾರ್ದು. 5 ಮುಖ ಆತ್ಮಡಿಗೆ ಪರಮಾತ್ಮನ ನಾಯನ ಕಡಿಮೆ ಅಂತ ಅಹಂಕಾರ ಬಂತು. ಅವಗಳು ಏನು ಮಾಡಿದ ಅಂದ್ರೆ ವಿನಯದಿಂದ ಅಹಂಕಾರದಿಂದ ಮಾತಾಡಿದ. ಇವನು ಅಹಂಕಾರಕ್ಕೆ ಏನು ಕಾರಣ ಗೊತ್ತು ಮಾಡಿದ ಪರಮಾತ್ಮ ಸರ್ವಜ್ಞ. ಯೋಗ 5 ಮುಖ ಬಂದವು, ಅದಕ್ಕಾಗಿ ಇವ್ ಮಾಡಕತ್ತೀನಿ ಅಂತ ತಿಳ್ಕೊಂಡು ಏನು ಮಾಡಿದ ಅಂದ್ರೆ ತನ್ನ ಕಿರುಬೆರಳಿಂದ ಆ ಬ್ರಹ್ಮನ ರುಂಡನ ಕತ್ತರಿಸಿದ ಮ್ಯಾಗಿನ 5ನೇ ರುಂಡ. ಆಗ ಅತ್ಯಂತ ಸುತ್ತಾದ ಬಂದು ಏನಾಯ್ತು ಅಂತಂದ್ರೆ ಕೈ ಮಾಡಿದ್ದ, ಕೈಯಾಗ ಬಿತ್ತ ಬ್ರಹ್ಮನ ತಲಿ 5ನೇದು. ಆ ತಲೆ ಬಿದ್ದದ್ದು ಏನಾಯ್ತು ಅಂದ್ರೆ ಅದು ಒಂದು ಭಿಕ್ಷಾ ಪಾತ್ರೆ ಆಗ್ತದೆ. ಭಿಕ್ಷಾ ಪಾತ್ರೆ ಆಯ್ತು, ಅದ್ರ ಕೆಳಗಿಡಬೇಕಂತ ಏನು ಪ್ರಯತ್ನ ಮಾಡಿದ್ರೆ ಕೈಯೇ ಬಿಡಲಿಲ್ಲ. ಪರಮಾತ್ಮ ಕೈ ಒಟ್ಟೆ ಬಿಡಲಿಲ್ಲ. ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಇಲ್ಲ ಹಂಗೆ ಬಿಡುದಿಲ್ಲದ, ನೀ ಭಿಕ್ಷಾ ಬೇಡಿ, ಯಾರ ನೀಡುವುದರಿಂದ ಈ ಪಾತ್ರೆ ತುಂಬತೈತಿ ಅವಾಗ ನನ್ನ ಕೈ ಬಿಡದೈತಿ, ಅಲ್ಲಿವರೆಗೆ ಬಿಡುವುದಿಲ್ಲ ಅಂದು ಎಲ್ಲ ಇವನು ಎದೊಳೆ ಭಕ್ತನ ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡಿದ ಅಂದ್ರೆ ಎಲ್ಲ ದೇವರ ರೂಪದಾಗ ಭಿಕ್ಷಾ ಬೇಡ, ಎಲ್ಲ ಕಡೆ ಭಿಕ್ಷಾ ಬೇಡ. ಯಾರು ನೀರು ಅದು ತುಂಬ ಗೊತ್ತ ಪಾತ್ರೆ. ಈಗ ನಿಮ್ಮ ಪಾತ್ರೆ ತುಂಬಿದವಂತೀನಿ ಹುಟ್ಟಿದಂತ ಇಲ್ಲಿ ತನಕ ಒಂದು ದಿವಸಕ್ಕೆ ಇಲ್ಲಂದ್ರೆ ಕಮ್ಮಿ ಒಂದು 2.5 ಕಿಲೋ 3 ಕಿಲೋ ಹಾಕಿಲ್ಲ ನಾವು ಇದಕ್ಕೆ ತೂಕ ಮಾಡಿದ್ರೆ ಒಂದು 5 ಕಿಲೋ ನಾಷ್ಟ, ಒಂದು ಅರ್ಧ ಕಿಲೋ ಬೇಡ 1 ಕಿಲೋ ಊಟ ತೂಕ ಮಾಡಿರಕ್ಕಾಗತ್ತದ. ಹೌದಲ್ಲ, ದಿವಸಕ್ಕೆ 2.5 3 ಕಿಲೋ ಹಿಡ್ಕೊಂಡು ನೀವು ಒಂದೇ ಜಾಗದಾಗ ಹೋದ್ರು ಪರ್ವತ ಹಾಕಿರ್ತದ. ಇಷ್ಟೆಲ್ಲ ಹಾಕಿರ್ತೈತೆ ಇಲ್ಲ, ಒಳಗೆ ಹೋಗೋದೆಲ್ಲ ತೆಗೆದು ಒಂದೇ ಜಾಗದಾಗ ಅಕಸ್ಮಾತ್ ಇಟ್ಟಿದ್ರೆ ಒಂದು ಗುಡ್ಡ ಹಾಕಿತ್ತಪ್ಪ. ಈಗ ಎಲ್ಲಿ ಹೋಗಿ ತಿಂತೀರಿ, ಈಗ ಎಲ್ಲಿ ಹೋಗಿದ್ದು ಗೊತ್ತು, ಈಗ ನಾಪತ್ತೆ ಇಲ್ಲ. ಹೇಳುವ ಅಭಿಪ್ರಾಯ ಏನು, ಅವನದು ಕೈಯಾಗಿನ ಪಾತ್ರ ತುಂಬಲಿಲ್ಲ, ನಮಗೂ ಇದಾಗಿಲ್ಲ, ನಮ್ಮ ಹೊಟ್ಟೆನು ನಮಗೂ ಇದ್ದಾಗ ತುಂಬಲಿಲ್ಲ. ಅದನ್ನು ತುಂಬ್ಕೋಬೇಕಂತ ನಾವು ತಿರುಗುದು ಬಿಟ್ಟಿಲ್ಲ, ಅವನು ತಿರುಗುದು ಬಿಟ್ಟಿಲ್ಲ. ಯಾವಾಗ ತುಂಬಿತು ಅಂತಂದ್ರೆ ಅನ್ನಪೂರ್ಣೆ ಎಷ್ಟೇಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ, ಯಾವಾಗ ಅನ್ನಪೂರ್ಣೆ ಆ ಪರಮಾತ್ಮನ ಆ ಕರವಲ್ಲಿರ್ತಕ್ಕಂಥ ಆ ಭಿಕ್ಷಾ ಪಾತ್ರೆಗೆ ತನ್ನ ಹಸ್ತದಿಂದ ಯಾವಾಗ ನೀಡಿದ್ಲೋ ಅವಾಗ ಏನಾಗ್ತಂದ್ರೆ ಆ ಪಾತ್ರೆ ತುಂಬಿತಂತೆ. ಅವಾಗ ಅವನ ಕೈ ಬಿಟ್ಟು ಮಾಯ ಆಗೋದು. ಇದೊಂದು ಪೌರಾಣಿಕ ಕಥೆ. ಅದನ್ನು ದೇವಮಲ್ಲ ಯಾವಾಗ ತರ್ತದ್ಲೆ ಆಮೇಲೆ ಯಾವಾಗ ಕೇಳಿದ್ಲೆ ಆಮೇಲೆ ಇದು ಪರಮಾತ್ಮ ಭೇದಾಂಗವಾಗಿರಬೇಕು, ಇದು ಪರಮಾತ್ಮ ಸ್ತುತಿ ಮಾಡಿದಂಗೂ ಆಗಿರಬೇಕು. ನೀ ಎಂಥವಂತೀರಿ ಎಷ್ಟು ಮಾತು ಬರೆದ್ರು ನೋಡ್ರಿ. ನಿನ್ನ ಪಣಿಯುವ ಕೆಂಡ ಬಿಕ್ಕಲಿ, ನಿನ್ನ ನೆತ್ತಿಗೆ ನೀರು ಹೊಯ್ಯಲಿ, ನಿನ್ನ ಪಡೆದವರಿಲ್ಲವಾಗಲಿ ಪ್ರಳಯ ಕಾಲದಲ್ಲಿ, ನಿನ್ನ ಸಂಪದ ಲಯವು ಹೊಂದಲಿ, ನಿನ್ನ ಕರದೊಳಗೋಡು ಬರಲಿ, ನಿನ್ನ ಪುತ್ರನ ಒಡೆದು ಬಿರಿಯಲಿ ಪರಮನಿರ್ವಾಣಿ. ಗಣಪತಿ ಪರಮಾತ್ಮನ ಮಗ ಯಾರು ಅಂದ್ರೆ ಗಣಪತಿ. ಗಣಪತಿ ಯಾರೋ ಮನೆಗೆ ಭಿನ್ನಾಯ ಮಾಡಿ ಅವರು ಕಡುಬು ಮಾಡಿದ್ರಂತ. ಕಡುಬು ಮೋದಕ ಅಂತ, ಮೋದಕ ಪ್ರಿಯ ಗಣಪತಿ ಹೊಟ್ಟೆ ತುಂಬ ಊಟ ಮಾಡಿದ. ಅಷ್ಟಾರ ಒಂದ ಬಾಯಿ ದೊಡ್ಡದು. ಯಾಕ ಆನೆ ತಲೆ ಹಚ್ಚಿದ್ರು. ಆನೆ ತಿಳ್ಕೊಂಡು ನಾವು ಪರಮಾತ್ಮ ಹಚ್ಚಿ ಕಸ ಜೀವಂತ ಮಾಡಿದ್ದ. ಹಿಂದಕ್ಕೆ ತಲೆ ಕತ್ತರಿಸಿದಾಗ ಆನೆ ಬಾಯಿ ಎಂಥದ್ದು ಗೊತ್ತೈತಿ, ದೊಡ್ಡ ಬಾಯಿ. ಆ ಒಂದೊಂದು ಕಡುಬನ್ನು ಅದಕ್ಕೆ ಒಳಗೆ ಹೋಗೋದು ಬಿಟ್ಟು ಹಂಗೆ ತಿಂದ 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 ಸಾಕಾಗೋ ಮಟ್ಟ ತಿಂದ. ಅವನ ವಾಹನ ಯಾವುದು ಗೊತ್ತೈತೆ ನಿಮಗೆ? ಇಲಿ ಅವನ ವಾಹನ, ಮೂಷಕ ವಾಹನ. ಮೂಷಕ ವಾಹನ ಅದ್ರ ಮ್ಯಾಗ ಹಟ್ಟಿಕೊಂಡು ಬರಾಕತ್ತಿದ್ದ. ಆ ಕಡೆಯಿಂದ ಒಂದು ಸರ್ಪ ಬಂತು, ಆ ಕಡೆಯಿಂದ ಒಂದು ಹಾವು ಬಂತು. ಆ ಹಾವನ್ನು ನೋಡಿದ್ದ ಇಲಿ ಏನು ಮಾಡ್ಕೊಂಡು ಅಂಜು ಕೊಡ್ತು. ಇವು ಹೊಳ್ಕೊಂಡು ಬಿದ್ದಪ್ಪ. ಯಾರು? ಗಣಪತಿ. ಇವು ಹೊಳೆದ ಬಿದ್ದ, ಬಿದ್ದು ಬಿದ್ದು ಅನ್ಕೊಂಡು ಹೊಟ್ಟೆ ಬಿಡಿದ್ದ. ಹೊಟ್ಟೆ ಒಡೆದೇನಾಯ್ತು ಅಂತಂದ್ರು ಅದನ್ನ ಕಡಬ ಹೊರಗೆ ಬಂದು ಸುಮ್ಬಿಡ್ಬೇಕಲ್ಲ. ಅಷ್ಟಕ್ಕ ಮಾತು ಎದ್ದು ಕುತ್ಕೊಂಡು ಸುಧಾರಿಸ್ಕೊಂಡು ಏನು ಮಾಡಿದ ಅಂತಂದ್ರೆ ಹೊಟ್ಟಾಡಿ ಕಡಬೆಲ್ಲ ಹೊಳೆ ಮಾತು ತುಂಬಿದ. ಹೊಳೆ ಮಾತು ತುಂಬಿದ್ರೆ ಕಟ್ಟಬೇಕಾಗ್ತಲ್ಲ ಹೊಟ್ಟಿ.
ಅದ ಹಾವಿಲ್ಲ, ಆ ಹಾವು ತಗೊಂಡು ಬಗದು ಬಿಟ್ಟ. ಪೌರಾಣಿಕ ಕಥೆಗಳಿವೆ. ಈ ಮಾತನ್ನು ಬರೀತಾರೆ ಏನು ಅಂತಂದ್ರೆ, ನಿನ್ನ ಪುತ್ರನ ಒಡಲು ಬಿರಿಯಲಿ ಪರಮತತ್ವಾಣಿ. ಬ್ರಹ್ಮನಿಗೆ ಮನವಾಣಿಗಳಿಲ್ಲ, ನಮ್ಮಂಗ ವಾಣಿ ಮನಗಳ. ಬ್ರಹ್ಮನಿಗೆ ಅವನಿಗೇನಿಲ್ಲ, ವಾಣಿನೂ ಇಲ್ಲ, ಮನಸ್ಸು ಇಲ್ಲ, ಏನು ಅವಯವಗಳು ಅವನಿಲ್ಲ. ಅದು ಅವ ನಿರವಯವ ಅಂತ ಕರೆದರು. ಮಾತು ಮನಗಳಿಂದ ಅತ್ತತ್ತ ಮೀರಿದೆ. ಸಾಧಿಸಿ ಅದರ ನಿರೂಪಾದಿಕ ನಿರ್ಮಲ ಜ್ಯೋತಿ ಸ್ವರೂಪನಾಗಲ್ಪಟ್ಟಂಥ ಪರಬ್ರಹ್ಮನಿಗೆ ಏನಿಲ್ಲ ಅಂದ್ರೆ ವಾಣಿನೇ ಇಲ್ಲ ಅವನಿಗೆ. ಅದಕ್ಕೆ ಏನಂದ್ರು ಅಂತಂದ್ರೆ ಪರಮ ನಿರ್ವಾಣಿ. ಇಷ್ಟ ಇನ್ನೂ ಅತಿಶಕ್ತಿ ಹೋಗಿಲ್ಲ. ಯಾರು ದೇವಮಲ್ಲ ಮಾತಂತಲೋ, ನಿನ್ನ ಕೊರಳಿಗೆ ಹಾವು ಸುತ್ತಲಿ, ನಿನ್ನ ಬಾಯುಳ ವಿಷವ ಸುರುವಲಿ, ನಿನ್ನ ವೃತ್ತಿಯು ಬಿಕ್ಕಿ ಬೇಡುವುದಾಗಲಿ ಅನಾದಿ, ನಿನ್ನ ವಸನವು ಚರ್ಮವಾಗಲಿ, ನಿನ್ನ ಸತಿಯನು ಅಸುರನೊಯ್ಯಲಿ, ನಿನ್ನ ಭಕ್ತನೇ ನಿನ್ನ ಸುರಲಿಕ್ಕೆ ಕಣ್ಣು ಹತ್ತಲಿ. ನಿನ್ನ ಕೊರಳಿಗೆ ಹಾವು ಸುತ್ತಲಿ. ಪರಮಾತ್ಮನ ವಾಹನ ಯಾವುದು ಅಂತಂದರೆ ಹಾವು. ನಮಗ ಚೈನ, ತಿಕ್ಕೆ, ಗುರ್ಮಳ ಈ ಆವರಣ ಹಾಕೊಂಡಿಲ್ಲ ಪರಮಾತ್ಮ. ನಾಗಭೂಷಣ ಅಂತ ಕರೀತಾರೆ. ನಾಗಭೂಷಣ, ಸರ್ಪಭೂಷಣ, ಸರ್ಪವನ್ನು ಧಾರಣೆ ಮಾಡಿಕೊಂಡಿದ್ದರಿಂದ ಸರ್ಪಭೂಷಣ, ಹಿಂಗೆಲ್ಲ ಅವನಿಗೆ ಹೆಸರು ಬಂದವು. ನಿನ್ನ ಕೊರಳಿಗೆ ಏನಾಗಲಿ ಅಂದ್ರೆ ಸದಾ ಹಾವು ಸುತ್ತಲಿ, ನಿನ್ನ ಬಾಯಿಯೊಳಗೆ ವಿಷವ ಸುರುವಲಿ. ದೇವದಾನವರು ಸಮುದ್ರ ಮಂಥನ ಮಾಡಿದರೆ ಒಬ್ಬೊಬ್ಬರು ಒಂದೊಂದು ರತ್ನ ತಗೊಂಡ್ರು, ವಿಷ ಅಂತ ಒಂದು ಮಾಡಿರ್ತಾರೆ ರತ್ನ ಒಂದು. ಅದನ್ನು ಕುಡಿಯಾಕೆ ಯಾರೋ ಒಳ್ಳೆ ಅಂದರು. ಭೂಮಿ ಮೇಲೆ ಚೆಲ್ಲಿದ್ರೆ ಬ್ರಹ್ಮಾಂಡ ನಾಶ ಆಗ್ತಿತ್ತು, ಇನ್ನೇನು ಮಾಡೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿದರು. ಇದನ್ನು ದಕ್ಷಿಣ ಶಕ್ತಿ ಪರಮಾತ್ಮನಿಗೆ ತೋರ್ತಾಗ ಮಾತಾಡಿಲ್ಲ. ನೀನು ಏನು ಮಾಡ್ತೀವಿ ಮಾಡಪ್ಪ ಅಂದಾಗ ತಗೊಂಡು ಘಟ ವಿಷ ಹಾಕೊಂಡ್ಬಿಟ್ಟ. ಪಾರ್ವತಿ ಓಡಿ ಬಂದು ಏನು ಮಾಡಿದ್ರು ಅಂತಂದರೆ, ಆಕೆ ತಾಳಿ ಮಹಿಮೆಯಿಂದ ಆ ತಾಳಿ ಕಟ್ಟಿ ಅದು ಗಂಟದಂಗೆ ತಳಗಿಳಿದಂಗೆ ಮಾಡಿದ್ರು. ತಾಳಿಗಳ ಪುರಾಣ ಕಟ್ಟಿಕೊಳ್ಳಿ. ನಿನ್ನ 5 ದಾಳಿಯ ಮಹಿಮೆ ಗಿರಿಜೆ ಬರ್ತಾರೆ. ನಿಜಕ್ಕೂ ಪರಮಾತ್ಮ ಬದಿ ಕುಳಿಬೇಕಾಗಿತ್ತು ಅಂತಂದರೆ ಆ ಪಾರ್ವತಿಯ ಗುರುದಾಳಿ ಮಹಿಮೆಯಿಂದ ಏನಾದ ಅಂದ್ರೆ ಆ ಪತಿವ್ರತ ಶಕ್ತಿಯಿಂದ ಪರಮಾತ್ಮ ಉಳಿದಂತ ಅದು ಮ್ಯಾಲಕ್ಕೂ ಬರಲಿಲ್ಲ ವಿಷ, ಈ ತೆಳಗೆ ಹೊಟ್ಟೆ ಬರಲಿ. ಯಾಕಂದ್ರೆ ಪರಮಾತ್ಮನ ಹೊಟ್ಟೆಗೆ ಏನದಾವು 14 ಲೋಕ ಅದಾವು. ಇವು ನೀವು ಎಲ್ಲಿದ್ದೀವಿ ಅಂದ್ರೆ ನೀವು ತೆಳಗಿನ 7 ಲೋಕ ಆಗಲಿ, ಇಲ್ಲಿ ನದಿ ಮ್ಯಾಗಿನ 7 ಲೋಕ ಆಗಲಿ, ಇವೆಲ್ಲ ಎಲ್ಲ ಲೋಕಗಳು ಎಲ್ಲಿದಾವು ಅಂದ್ರೆ ಪರಮಾತ್ಮ ಹೊಟ್ಟೆಗೆ ಅದಾವು. ನೀವು ಹಾಕ್ತೀರಿ ಸಕಲ ಜಗದ ಉದರನೇ ಸಂಪೂರ್ಣ. ಉದರ ಅಂದ್ರೆ ಹೊಟ್ಟೆ. ಸಕಲ ಜಗತ್ತೆಲ್ಲ ಏನಿದಾವು ಅಂತಂದ್ರೆ ನಿನ್ನ ಹೊಟ್ಟೆಗದಾವು ಅಂತ ಮಾತು ಹೇಳ್ಕೊಂಡ್ರೆ ಹಂಗೆ ಇನ್ನು ಕೆಳಗೆ ಹೋದ್ರೆ ಈ ಜೀವನ ಸಾಯ್ತಾವ ಅಂತ ಕಂಠದಲ್ಲಿ ಧರಿಸದಂತೆ ಪರಮಾತ್ಮ ಅವನ ನೀಲಕಂಠ ಅಂತ ಮತ್ತೊಂದು ನಾಮ ಬರುವಂಥದ್ದಾಯಿತು. ನಿನ್ನ ಬಾಯುಳು ವಿಷವ ಸುರುವಲಿ, ನಿನ್ನ ವೃತ್ತಿಯು ಬಿಕ್ಕಿ ಬೇಡುವುದಾಗಲಿ ಅನಾದಿ. ನೀನೇನಾಗಲಿ ಅಂತಂದರೆ ನೀ ಸದಾ ಏನಾಗಬೇಕು ಅಂದ್ರೆ ನೀ ಬೇಡತ್ತಿರ್ಬೇಕು. ನೀ ಬೇಡತ್ತಿರ್ಬೇಕು. ಹಂಗನಿಂದ ಆಗಲಿ ಅಂತ ತಿಳ್ಕೊಂಡು ಏನು ಮಾಡ್ತಾಳು ಅಂತಂದರೆ ಈ ರೀತಿ ಶಾಪವನ್ನು ಕೊಡುವುದರಲ್ಲಿ ನಿನ್ನ ವಸನವು ಚರ್ಮವಾಗಲಿ. ಸರ್ಕುಸನ್ ಪದ ಅದನ್ನು ನೋಡ್ರಿ, ಆ ಪದಗಳಿಗೆ ಎಲ್ಲ ಮಾತುಗಳು ಬರ್ತಾವೆ. ಇಲ್ಲಿ ನಿನ್ನ ವಸನ ಅಂದ್ರೆ ನೀವು ಉಡುವಂಥ ಈ ವಸ್ತ್ರಗಳು ಏನಾಗಲಿ ಅಂದ್ರೆ ಚರ್ಮ ಆಗಲಿ. ನಿನ್ನ ಸಡೆದಾಣಿ ಮಗಳು ಅಂತ ಬರ್ತಾರೆ ನೋಡಿ, ಸಡೆದಾಣಿ ಮಗಳು ಪರಮಾತ್ಮ ಸುತ್ತುವನು ಅಂತಂದ್ರೆ ಆನೆ ಚರ್ಮ ಸುತ್ತುವನಂತ, ಹುಲಿ ಚರ್ಮ ಸುತ್ತುವನು ಅಂತ ಬರ್ತಾನೆ. ಹಂಗೆಲ್ಲ ನೀ ಕೊಟ್ಕೊಳ್ಳೋ ಅರಿವು ಏನಾಗಲಿ ಅಂತಂದರೆ ಅವು ಚರ್ಮವಾಗಲಿ. ನಿನ್ನ ಸತಿಯನ್ನು ಅಸುರನಿಗೆ, ನಿನ್ನ ಹೆಂಡತಿದಲ್ಲ ಪಾರ್ವತಿ ನಿನ್ನ ಸತಿ ಆಕೆನ ಏನು ಮಾಡಲಿ ಅಂದ್ರೆ ಒಬ್ಬ ಅಸುರ ಹೋಗಿ. ಈ ಕತೆ ನಿಮ್ಗೆ ಗೊತ್ತಿದ್ದೇವೆ. ರಾವಣ ತಪಸ್ಸು ಮಾಡಿದ.
ರಾವಣ ತಪಸ್ಸು ಮಾಡಿದ. ಆ ತಪಸ್ಸಿಗೆ ಬೆಚ್ಚಿ ಪರಮಾತ್ಮ ಏನು ಮಾಡಿದ, ನೀ ಏನು ಬಿಡ್ತೀವಿ ಬೇಡಪ್ಪ ಅಂದ್ರೆ ಗುಣಶಂಕರ, ನೀ ಏನು ಬಿಡ್ತೀವಿ ಬೇಡ ಅಂದ್ಬಿಟ್ಟಿಗೆ ಮಗಳಾದ ಪಾರ್ವತಿ ಕೂತಿದ್ದು ತ್ರಿಲೋಕ ಸುಂದರಿ. ಆಕೆ ನೀನು ನೋಡಿದ ನನಗೆ ನೀನು ಹೆಂಡತಿನ ಕೊಡಲ್ಲ. ರಾವಣ ತಥಾಸ್ತು ಅಂತ ತಗೊಂಡೋಗನು. ಒಳಗಂತ ಬೇರೆದವರಿಗೆ ನೀಡಿದ ಸಂಪತ್ತು ಕೂಡಿ ಭೂತಗಳೊಡನೆ ಸುಡಗಾಡ ತೊಲಾಡಿದೆ. ಏನೆಂದು ಕೇಳಲಿ ಶಿವ, ನಿನ್ನ ಮಹಿಮೆ ಏನೆಂದು ಕೊಂಡಾಡಲಿ ಅಂತ ಆಡ್ಕೊಂಡ್ಬಂದಿದ್ದಾರೆ. ಬೇರೆದವರಿಗೆಲ್ಲ ನೀಡಿದ ಸಂಪತ್ತು ಸತಿ ಮೊದಲು ಮಾಡಿಕೊಂಡು ಏನು ಬೇಡ್ತಾರಲ್ಲ ಪರಮಾತ್ಮ ಕೊಟ್ಟ. ರಾವಣ ತಗೊಂಡು ಹೊಂಟ. ರಾವಣ ತಗೊಂಡು ಹೊಂಟ. ಮತ್ತೆ ಇನ್ನು ವಿಷ್ಣು ಪರಮಾತ್ಮನ ನಾವು ಬಿಡಲಾರ ಚಿಂತೆ ನಾಥ ತಿಳ್ಕೊಂಡು ವಿಷ್ಣು ಪರಮಾತ್ಮ ಏನು ಮಾಡಿದ ಅಂತಂದರೆ ಭಾಳ ಸುಂದರವಾಗಿ ಪಾರ್ವತಿಗಿಂತ ಸುಂದರ ರೂಪ ಧಾರಣ ಮಾಡಿಕೊಂಡು ಏನು ಮಾಡಿದ ಅಂತಂದರೆ ಇಲ್ಲಿ ಬಂದ. ಇಲ್ಲಿ ಬಂದು ಏನು ಮಾಡಿದ ಅಂತಂದರೆ ಪಾರ್ವತಿ ಹೆಂಗ ಆಗಿ ಬಂದ. ಅವನು ಸಂಶಯ ಬಂತು. ಪರಮಾತ್ಮ ಕರೋಕರನ್ನು ನೀತಿರು ಕೊಟ್ಟಿದ್ದಾನು, ಬೇರೆದವ್ರನ್ನ ಯಾರನ್ನ ಕೊಟ್ಟಿದ್ದಾನು, ಇಲ್ಲಿ ಹೋಗ್ಬೇಕು ಬೇರೆ ಬಂದು ಈಗ ಸಂಶಯ ಬಂದು ಏನಾಯ್ತು ಅಂತಂದರೆ ಅವನು ಏನು ವಿಷಯ ತಿಳಿದಾಗ ಯಾರಿಗೆ ರಾವಣನಿಗೆ ಏನೋ ಒಂದು ಬಿತ್ತೈತೆ. ಅಂತೂ ಏನು ಮಾಡಿದ ಅಂತಂದರೆ ಯಾರ ಶ್ರೀಮನ್ನಾರಾಯಣ ಯಾವುದೋ ಒಂದು ಮೋಹಿ ರೂಪದಿಂದ ಬಂದು ಏನು ಮಾಡಿದ ಅಂತಂದರೆ ಪಾರ್ವತಿಯಿಂದ ಉಳಿಸಿದ ಅಂತ ಪುರಾಣದಲ್ಲಿ ಕಥೆ ಬರ್ತದೆ. ಆ ಮಾತನ್ನು ಬರೀತಾರೆ, ನಿನ್ನ ಸತಿಯನ್ನು ಏನಾಗಲಿ ಅಂತಂದರೆ ಅಸುರ ನೋಯಲ್ಲಿ ನಿನ್ನ ಭಕ್ತರೇ ನಿನ್ನ ಸುಡಲಿಕ್ಕೆ ಬೆನ್ನು ಹೊತ್ತಲಿ. ನಿನ್ನಿಂದ ಆಶೀರ್ವಾದ ಪಡ್ಕೊಂಡಿರ್ತಕ್ಕಂಥ ನಿನ್ನ ಭಕ್ತ ನಿನ್ನ ಸುಡಾಕಿ ಬೆನ್ನು ಹಾಕ್ತಿ. ಭಸ್ಮಾಸುರ ಅಂತ ಒಬ್ಬಿದ್ದ. ಭಸ್ಮಾಸುರ ಅವ ಅಸುರ. ಯಾರ ತಲೆ ಮ್ಯಾಲ ನಾ ಕೈ ಇಡ್ತನೋ ಅವ್ರು ಸುಟ್ಟು ಪೂಜೆ ಆಗಬೇಕು ಆಶೀರ್ವಾದ ಕೊಡೋದು ಪರಮಾತ್ಮ. ಮತ್ತು ಹಂಗೆ ತಪಸ್ಸು ಮಾಡಿದ್ದ. ಮತ್ತೆ ಕೊಡಬೇಕಾಗ್ತದೆ. ತಥಾಸ್ತು ಅಂತ ಕೊಟ್ಟಾಗ ಇವನು ಸುಟ್ಟು ಇವನು ಹೇತಿ ಒಯ್ಬೇಕಲ್ಲ. ನಾವು ಭಸ್ಮಾಸುರ ಇವನು ಸುಡಬೇಕು, ಇವನು ಹೇತಿ ಒಯ್ಬೇಕು ಅಂತ ನಾವು ಸಂಕಲ್ಪ ಮಾಡ್ಕೊಂಡು ಕುಂತ. ದುಷ್ಟರಲ್ಲಿ ಯಾವಾಗ ದುಷ್ಟ ಯೋಚನೆಗಳು ಹುಡ್ತಾವ. ಒಳಗೆ ದುಷ್ಟ ಯೋಚನೆಗಳು ಹುಟ್ಟಾಕತ್ತಿದ್ದು ಅಂತ ತಿಳ್ಕೊಬೇಕು. ಮುಂದೆ ನಮಗೆ ಕೇಳತಿ ಅಂತ ತಿಳ್ಕೊಬೇಕು. ಪರಮಾತ್ಮ ಸಾಕ್ಷಾತ್ ಬಂದು ಏನು ಮಾಡೋದಿಲ್ಲ ಅಂತಂದ್ರೆ ನಮ್ಮ ಬುದ್ಧಿ ಕೆಡಿಸೋದಿಲ್ಲ. ನಮಗೆ ಬುದ್ಧಿ ಕೊಡಬೇಕಾದ್ರೂ ಸಾಕ್ಷಾತ್ ಕೊಡೋದಿಲ್ಲ, ನಮ್ಮ ಬುದ್ಧಿ ಕೆಡಿಸ್ಬೇಕಾದ್ರೂ ಸಾಕ್ಷಾತ್ ಕೊಡೋದಿಲ್ಲ. ಏನು ಮಾಡ್ತಾನೆ ಅಂತಂದ್ರೆ ಒಳ್ಳೇದಾಗೋದಿತ್ತು ಅಂದ್ರೆ ಸದ್ಬುದ್ಧಿ ಕೊಡ್ತಾನೋ, ಇವಾಗ ಕೆಟ್ಟ ಆಗೋದಿತ್ತು ಅಂದ್ರೆ ದುರ್ಬುದ್ಧಿ ಕೊಡ್ತಾನೆ. ಅದಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳೋದು ಏನು, ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಯನ್ನ ಮತಿಗೆ ಮಂಗಲವನ್ನು. ಹೇ ಪರಮಾತ್ಮ, ನನ್ನ ಮತಿಗೆ ಮಂಗಲ ಕೊಡಪ್ಪ, ಅಮಂಗಲವನ್ನು ಕೊಡಬೇಡ ಅಂತ ಹೇಳ್ಕೊಂಡ. ಕೇಡುಗಳು ಬರುವಾಗ ಕೂಡುವ ದುರ್ಬುದ್ಧಿಗಳು, ಕೋಡಗಳು ಒಂದು ಲಂಕೆಯನ್ನು ಸುಡುವಾಗ ರಾವಣನೇನು ಆಡುಕಾಯಿತು ಸರ್ವಜ್ಞಾನ ತಿರುಪತಿಯಲ್ಲಿ ಸರ್ವಜ್ಞ ಮಾಡ್ಕೊಳ್ಬೇಕು. ನಾವು ತಿಳ್ಕೋಬೇಕು, ನಮ್ಮೊಳಗೆ ಇವತ್ತು ಕೆಟ್ಟ ಯೋಚನೆ ಏನಾದರೂ ಒಂದು ಹುಟ್ಟೈತಿ ಅಂದ್ರೆ ಅದು ನಮಗೆ ಮುಂದೆ ನಮಗೆ ಕಷ್ಟ ಕೊಡೋ ಸಲುವಾಗಿ, ನಮಗೆ ತೊಂದರೆ ಕೊಡೋ ಸಲುವಾಗಿ ಹುಟ್ಟೈತಿ ಅಂತ ತಿಳ್ಕೊಂಡು ತತ್ಕ್ಷಣ ಆ ದುಷ್ಟ ಯೋಚನೆಯನ್ನು ಕೆಟ್ಟ ಬುದ್ಧಿಯನ್ನು ತೆಗೆದು ಹಾಕಿರಿ, ನಿನ್ನ ಕಲ್ಯಾಣ ಆಗ್ತದೆ. ಒಂದು ವೇಳೆ ಅದಕ್ಕೆ ವಶಗತನಾಗಿ ಅಂತಂದರೆ ರಾವಣಗ ಗೆದ್ದು ಒಯ್ದಾಗದಷ್ಟು ಕದ್ದು ಹೋಯ್ತು ಅಂತ ಸಂಕಲ್ಪ ಮಾಡಿ ಪ್ರತಿಜ್ಞೆ ಮಾಡಿದ. ದುಷ್ಟ ಬುದ್ಧಿ ಹುಟ್ಟಿದ್ರು. ಆ ಹುಟ್ಟಿದ ದುಷ್ಟ ಬುದ್ಧಿ ಏನಾಯ್ತು ಅಂತಂದರೆ ಇಡೀ ತನ್ನ ಸಹಿತ ಏನಾಯ್ತು ಅಂದ್ರೆ ಇಡೀ ಲಂಕನ ನಾಶ ಆಗೋದಿಲ್ಲ. ದುಷ್ಟ ಬುದ್ಧಿ ನಮ್ಗೆ ಹುಟ್ಲಿ, ನಿಮ್ಗೆ ಹುಟ್ಲಿ, ಯಾರಿಗೆ ಹುಟ್ಲಿ, ಅವ್ರ ನಾಶಕ್ಕೆ ನಾವು ಹುಟ್ಟವು. ಏನು ಬರೀತಾರೋ ಅಂತಂದ್ರೆ ಭಸ್ಮಾಸುರ ತಪಸ್ಸು ಮಾಡಿದ. ಪರಮಾತ್ಮ ಅವಾಗ ಏನು ಮಾಡಿದ ಅಂದ್ರೆ ಅಗ್ನಿ ಹಸ್ತ ಪಟ್ಟ. ಓಟಿಟ್ಟು ನೋಡಿದವನು ಈಗಿನ ಒಯ್ಬೇಕು ಪಾರ್ವತಿನ ಅಂತ ತಿಳ್ಕೊಂಡು ಅವನು ಬೆನ್ನು ಹಚ್ಚಿದ ಪರಮಾತ್ಮನಿಗೆ. ಇವನು ಸುಟ್ಟ ಒಯ್ಬೇಕಂತ ತಗೋ, ಯಾರಿಂದ ಹೊರ ಪಡ್ಕೊಳ್ಳೋದಾನೋ ಅವರನ್ನು ಸುಟ್ಟು ಏನು ಮಾಡ್ಬೇಕಂತಾನು
ಅವನು ಸತ್ಯನ ಪಡ್ಕೋಬೇಕಂತ. ದುಷ್ಟ ಬುದ್ಧಿ ಅಲ್ಲ. ಪರಧನ, ಪರಾನ್ನ, ಪರಸ್ತ್ರೀಯರ ಆಶೆ ಬಿಡದು ಶರಣನೆಂತೆಲ್ಲಿ. ಜಿಹ್ವಾದಗ್ಧ ಪರಾನ್ನಾಂಚ ಹಸ್ತಾದಗ್ಧ ಪರದ್ರವ್ಯಣಾಂ ಚಕ್ಷುದಗ್ಧ ಪರಸ್ತ್ರೀಣಾಂ ತಸ್ಯ ಜನ್ಮ ನಿರರ್ಥಕಂ. ಯಾರಿಗೆ ಶರಣ ಅನ್ನಬೇಕು? ಜೀವನದೊಳಗೆ ಯಾವ ಈ ಮೂರು ಪತ್ತೆ ಪಾಲಿಸ್ತಾರಲ್ಲ, ಪರಾನ್ನ, ಪರದ್ರವ್ಯ, ಪರಸ್ತ್ರೀ, ಬಯಸಲಾರದೆ ಯಾವ ಪುಣ್ಯಾತ್ಮ ಜೀವನದಲ್ಲಿ ಬದುಕಿರ್ತಾನೋ ಅವ ಏನು ಅನಿಸ್ಕೊಡ್ತಾನೋ ಅಂದ್ರೆ ಭಕ್ತ ಶರಣ ಅನಿಸ್ಕೊಡ್ತಾನೋ. ಈ ಭಸ್ಮಾಸುರನು ದೇವ್ರನ್ನೆಲ್ಲ ಒಲಿಸಿಕೊಂಡ, ಪರಮಾತ್ಮನ ಒಲಿಸಿಕೊಂಡ. ಅವನಿಂದ ಏನು ಮಾಡಿದ ಅಂತಂದ್ರೆ ಹಸ್ತ ಪಡ್ಕೊಂಡು, ಹುಲಿ ಹಸ್ತ ಪಡ್ಕೊಂಡ. ಒಳಗೆ ದುಷ್ಟ ಬುದ್ಧಿ ಹುಟ್ಟು ನೋಡ್ರಿ. ಒಳಗೆ ದುಷ್ಟ ಬುದ್ಧಿ ಹುಟ್ಟಿದ್ದ ಏನು ಮಾಡ್ತೀವಿ ಅಂದ್ರೆ ಪಾರ್ವತಿ ತಗೊಂಡು ಹೋಗ್ಬೇಕಂದ. ಮತ್ತೆ ನೋಯ್ಬೇಕಾದ್ರೆ ಕೊಡಬೇಕು, ಇವನ ಸುಡಬೇಕು ಅಂತ ಬೆನ್ನಂತಿಲ್ಲ. ಪಾಪ ಪರಮಾತ್ಮ ಓಡಾಡ್ತ ಬರೀತಾರೆ ಪುರಾಣದಲ್ಲಿ. ಒಂದೀಟು ಪುರಾಣನಾಮ ಚೂಡಾಮಣಿ ಅಂತ ಒಂದು ಗ್ರಂಥದ. ಪುರಾಣನಾಮ ಚೂಡಾಮಣಿ ಅನ್ನುವಂಥ ಗ್ರಂಥ ತರಿಸಿ ಹೋಗಿದ್ರೆ ಇವೆಲ್ಲ ವಿಷಯಗಳು ಸಿಗ್ತಾವ. ಸುಡಾಗ ಬೆನ್ನು ಹಟ್ಟಿದ ಪರಮಾತ್ಮ ಓಡಿದ ಓಡಿದ ಓಡಿದ. ಸಡನ್ನಾಗಿ ಕೆಲಸ ಕೆಟ್ಟು ಇನ್ನು ನಿಂದ್ರಬಾರಂತ ಇವು ವಿಷ್ಣು ಪರಮಾತ್ಮ ಅದಲ್ಲ. ಮತ್ತೆ ಕಾಯಕ ಆಪತ್ಕಾಲದೊಳಗೆ ಅವ ರಕ್ಷಣೆ ಮಾಡ. ಅವ ಮತ್ತೆ ಮೋಹಿನ ರೂಪ ಧಾರಣ ಮಾಡ್ಕೊಂಡು ಬಂದ. ಪಾರ್ವತಿ ಹಂಗ ಕಂಡ, ಆಕೆ ನೋಡಿದ. ಯಾಕೆ ಸುಳ್ಳು ಇಟ್ಟುವುದೇ ಆಕೆ? ನಾ ಬರ್ತೀನಿ ನೆಂಬಾರ, ಆದ್ರೆ ನನ್ನೊಂದು ವೃತ ಹಾಕಿ ಆ ವೃತವನ್ನು ನೀವು ಪೂರ್ಣ ಮಾಡಿಕೊಡ್ಬೇಕು, ನೀನು ಹೊರ ಬರ್ತಾನೆ ಅಂದ್ರೆ ಸುಳ್ಳು ಅವನ್ನೇ ಕೊಡ್ತೀನಿ. ಏನೇನು ವೃತ ಅಂತ ನಾ ಕುಣದಾಗ ಕುಣಿಬೇಕು, ನಾ ಹಾಡಿದಂಗೆ ಹಾಡಬೇಕಂದ್ರೆ ಯಾರು ಬೇಡ ಅಂತಾರ ಅಂದ. ಶುರುವಾತ್ ಹಾಡೋದು ಕುಣಿದ್ರು. ಒಂದು ಹಾಡು ಕೇಳಿದಿರಿ ನೀವು? ಸಣ್ಣ ಸಣ್ಣ ನೋಡಿದಾಗ ಕಾಣ ಕಾಣುತ್ತತಿ ಇಲ್ಲಿಗೆ ಬಂತು ಸಂಗಯ್ಯ ಕಾಣ ಕೇಳಿದಿರಿ ಅವರು ಸಣ್ಣದಾಗ. ಇಲ್ಲಿಗೆ ಬಂತು ಸಂಗಯ್ಯ, ಇಲ್ಲಿಗೆ ಬಂತು ಸಂಗಯ್ಯ ಅನ್ಕೊಂತ ವಿಷ್ಣು ಪರಮಾತ್ಮ ಮೋಹಿನಿ ಏನು ಮಾಡಿದ ಅಂತಂದ್ರೆ ಈ ಹಾಡ ಹಾಡ್ಕೊಂತ ಒಮ್ಮೆ ಮನಗಂಡ ಕೈ ಇಟ್ಕೊಂಡ, ಇವು ಮಣ್ಕಂಬ ಕೈ ಇಟ್ಕೊಂಡ, ಅದಕ್ಕೆ ತೊಡಿ ಮ್ಯಾಗ ಕೈ ಇಟ್ಕೊಂಡ, ಅಕ್ಕಿ ಇಟ್ಕೊಂಡು, ಬೆನ್ನ ಮ್ಯಾಗ ಇಟ್ಕೊಂಡ, ನಡಿನ ಮ್ಯಾಗ ಇಟ್ಕೊಂಡ, ಎದಿ ಮ್ಯಾಗ ಇಟ್ಕೊಂಡ. ಹಿಂಗೆ ಕುಣ್ಕೊಂತ ಕುಣ್ಕೊಂತ ಮೋಹಿನಿ ಏನು ಮಾಡಿದ್ರು ಅಂತಂದರೆ ಇವನು ಮರಿಸಿಳು. ಏನು ಮರಿಸಿಳು? ಇವು ಎದಕ್ಕೆ ಬಂದವ ಏನು ಅನ್ನೋದು ಮರಿಸಿ, ನಾವು ಉರಿ ಹಸ್ತ ಪಡ್ಕೊಂಡ್ರು ನನ್ನ ತಲೆ ಮೇಲೆ ನನ್ನ ಕೈಯ ಹಾಗ ನಾನು ಸುಟ್ಕೊಂಡು ಸಾಯ್ತು ಅನ್ನೋದನ್ನು ವಿಷ್ಣು ಪರಮಾತ್ಮ ಮರಿಸಿದ. ಇಲ್ಲಿಗೆ ಬಂತು ಸಂಗಯ್ಯ ಅನ್ಕೊಂತ ಎದಿಗೆ ಬಂತು, ಕುತ್ತಿಗೆ ಬಂತು, ಕಣ್ಣಿಗೆ ಬಂತು, ಎರಡೂ ಕೈ ಏನು ಮಾಡಿದ ವಿಷ್ಣು ಪರಮಾತ್ಮ ತನ್ನ ಮಸ್ತಕನ ಹಿಂಗೆ ಇಟ್ಕೊಂಡ. ಅವನು ನೋಡಿ ಏನು ಮಾಡಿದ ಭಸ್ಮಾಸುರ ಮಸ್ತಕನಲ್ಲಿ ಇಟ್ಕೊಂಡ, ಸುಟ್ಟು ಭಸ್ಮ ರಾಸ. ದೇವತೆಗಳಿಗೆ ಯುಕ್ತಿ ಬಾಳ, ರಾಕ್ಷಸರಿಗೆ ಶಕ್ತಿ ಬಾಳ. ರಾಕ್ಷಸರಲ್ಲಿ ಶಕ್ತಿ ದೇವತೆಗಳಲ್ಲಿಲ್ಲ. ದೇವತೆಗಳಲ್ಲಿ ಯುಕ್ತಿ ಬಾಳ, ಆದರೆ ರಾಕ್ಷಸರಲ್ಲಿ ಶಕ್ತಿ ಬಾಳ, ಯುಕ್ತಿ ಇಲ್ಲ. ಯುಕ್ತಿ ಇಲ್ಲದಕ್ಕೆ ನಾವು ಹಾಳಾಗಬಾರ್ದು. ಹೇಳುವ ಅಭಿಪ್ರಾಯ ಏನು ಅಂತಂದ್ರೆ, ಇಲ್ಲಿ ಕವಿಗಳಾಗಲ್ಪಟ್ಟಂತ ಬೆಳ್ಳಿಗಿತ್ತಿ ಬಸವಂತಾಚಾರ್ಯ ಬರೀತಾರೆ, ನಿನ್ನ ಕೊರಳಿಗೆ ಹಾವು ಸುತ್ತಲಿ, ನಿನ್ನ ಬಾಯೊಳು ವಿಷವ ಸುರುವಲಿ, ನಿನ್ನ ವೃತ್ತಿಯು ಬಿಕ್ಕಿ ಬೇಡುವುದಾಗಲಿ ಅನಾದಿ, ನಿನ್ನ ವಸನವು ಚರ್ಮವಾಗಲಿ, ನಿನ್ನ ಸತಿಯನ್ನ ಸುರಲೊಯ್ಯಲಿ, ನಿನ್ನ ಭಕ್ತನಿ ನಿನ್ನ ಸುಡಲಿಕ್ಕೆ ಬೆನ್ನು ಹತ್ತಿರಲಿ. ಈ ರೀತಿಯಾಗಿ ಎಂದು ಶಿವನಂ ಬೈದು ತಾನಿ ಕಂದನಂ ನೋಡೆಂದು ಗಂಡನ ಮುಂದೆ ಮಗನನ್ನೆತ್ತಿ ತೋರ್ದಲು ಸಾಧ್ವಿ ಅಳುತ್ತಲುತ್ತಾ, ಸುಂದರಾಂಗನೇ ಚಂದ್ರ ವದನನೇ ವಂದನೆ ನಿನ್ನನ್ನು ಶಿವನ ಆನಂದಮಾಯಿತೆ ಅಮಗೆ ಹಾಯ್ ಹಾಯ್ ಎಂದು ಭಾಳ ಏನು ಮಾಡ್ತಾರೆ ಅಂದ್ರೆ ಹರವತಕ್ಕಂಥವಳಾಗುತ್ತಾಳೆ. ಅವನು ಸಂತೋಷ ಆತೇನು ಹಾಗೆ ಹೀಗೆ ಅಂತ ಅಂತ ಹಿಂದಿಂದ ನೆನಪು ತೆಗಿತಾರೆ. ಏನು ನಮಗೆ ತೆಗಿತಾರು ಅಂತಂದರೆ, ಚತುರಶಾಲಾ ಗುರುಗಳನ್ನು ಜಡಮತಿ ಎನಿಸಿ 70 ವರ್ಷದ ಸಾಲಿ ಮಾಸ್ತರನ್ನ
ಓಂಕಾರದ ಅರ್ಥವನ್ನು ಕೇಳಿ ಅವ ಏನೂ ಹೇಳಾಕಬಾರ್ದಂಗ ಅವನು ಜಡಮತಿ ಅನಿಸಿ ಅವನು ಓಂಕಾರದ ಏನು ಮಾಡಿದೆ ಅಂದ್ರೆ ಪ್ರಣವದ ಅರ್ಥವನ್ನು ಪೀಡಿರ್ತಕ್ಕಂಥ ಮಗ, ನನ್ನ ಮಗ ಬಾಲಕ ಸಿದ್ಧ ಮೃತಕ ಮಹಿಷಿಗೆ ಬಾಲಕನಿಗೆ ಹಸುಗಳನ್ನಿತ್ತು, ಸತ್ತಿರ್ತಕ್ಕಂಥ ಎಮ್ಮೆಯನ್ನು ಜೀವಂತ ಮಾಡಿದ್ವಿ. ಓಂ ನಮ ಶಿವ ಅನ್ನತಕ್ಕಂಥ ಈ ಮಂತ್ರವನ್ನು ಅಂದು ಅದರ ಮ್ಯಾಲೆ ನಿನ್ನ ವನಹಸ್ತವನ್ನಿಟ್ಟು ಸತ್ತಿರ್ತಕ್ಕಂಥ ಎಮ್ಮೆಯನ್ನು ಬದುಕಿಸಿರಿ. ನೀರೊಳಗೆ ಮುಳುಗಿರ್ತಕ್ಕಂಥ ದೇವದತ್ತನನ್ನ ಆ ಬಾಲಕನಿಗೆ ಹಸುವನ್ನ ಪ್ರಾಣವನ್ನು ಪಟ್ಟಿ ಇಂಥ ಅತುಳ ಮಹಿಮೆಯನ್ನು ತೋರತಕ್ಕಂಥ ಮಹಿತನೇ ಸುತನೇ ನಿನ್ನ ಮರಿಯಲೆಂತಿ ಕ್ಷಿತಿಯೊಳಗೆ ನಾನೆನ್ನುತ್ತ ಅತ್ತಳು ದೇವರಲ್ಲಮ್ಮ. ನೀ ಮಾಡಿದ ಲೀಲೆಗಳನ್ನು ಏನು ತಿಳಿಯಪ್ಪ, ನಿನ್ನ ಹೆಂಗೆ ಮರೀಲಿ ಅಂತ ತಿಳ್ಕೊಂಡು ಗೋರಿಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಇಷ್ಟು ನಡೀತು. ಇಷ್ಟಾರೊಳಗೆ ಏನಾಯ್ತು ಅಂದ್ರೆ ಒಂದು ಮತ್ತೊಂದು ರೀತಿಯಾಗಲ್ಪಟ್ಟಂಥ ಒಂದು 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 ವ್ಯವಸ್ಥಿತವಾಗಿ ಏನಾಯ್ತು ಅಂತಂದ್ರೆ ಒಂದು ಘಟನೆ ಜರುಗುತ್ತೆ. ಏನು ಅಂತಂದ್ರೆ ಅನಿತರುಳು ಶಿವತಾನು ಪ್ರಮತರ ಗಣನ ಜಂಗಮದ ವೇಷವ ನನು ಕರಿಸುತಂ ಸಿದ್ಧನಂ ಬದುಕಿಸಲು ಬಂದನೇನೆ ಜನಮರಿಯ ಕ್ಷಣ ಮಡತಿಹ ತನಯನಂ ಬದುಕಿಸಲು ಬಲ್ಲ ಗಣಮಹಿಮನಾವೆನುತ ಐದಿರಗಳ ಸ್ಥಳಕ್ಕೆ. ಪರಮಾತ್ಮ ಹೆಬ್ಬಾರೊಂದಿಬ್ಬರು ಸೇವಕರು ಜಂಗಮವನ್ನು ಕರ್ಕೊಂಡು ಸ್ವತಃ ತಾನೇ ಏನಾದ ಅಂತಂದ್ರೆ ಜಂಗಮ ರೂಪವನ್ನು ಧರಿಸಿಕೊಂಡು ಏನು ಮಾಡಿದ ಅಂತಂದ್ರೆ ಶಿವ ಅಲ್ಲಿ ಬರ್ತಕ್ಕಂಥವನಾಗ್ತಾ ಇದ್ದಾನೆ. ಇವರು ಅಳುವುದನ್ನೆಲ್ಲ ನೋಡಿ ಓಡಿ ಹೋಗಿ ಏನು ಮಾಡಿದ್ರು ಅಂತಂದ್ರೆ ಅವರಿಗೆ ನಮಸ್ಕಾರ ಮಾಡಿದರು. ನೀವು ಯಾರೀ ಅದಕ್ಕೆ ಬಂದಿರಿ ಏನು ಅಂತ ಕೇಳಿದರು. ನಾವು ಸಂಚಾರಿಗಳಪ್ಪ, ನಿಮ್ಮ ಕೆಲಸ ಏನ್ರಿ ಅಂದ್ರೆ ನಮ್ಮ ಕೆಲಸ ಏನಿಲ್ಲ, ಸತ್ತಾರು ಬದುಕಿಸು ನಮ್ಮ ಕೆಲಸ ಐತಂದ್ರೆ. ಬಂದಿರ್ತಕ್ಕಂಥ ಜಂಗಮರು ಯಾರು ಸತ್ತು ಹೋಗಿದಾರೋ ಸತ್ತು ಹೋದವ್ರನ್ನ ಬದುಕಿಸುದ ನಮ್ಮ ಕೆಲಸ, ಅದಕ್ಕೆ ನಾವು ಬಂದೆವು. ಅವರಂದ್ರು ಭಾಳ ಚಲೋ ಆತಪ್ಪ, ನಮ್ಮ ಸಿದ್ಧ ಬಾಲಕ ಹಾವು ಕಚ್ಚಿ ದೇಹವನ್ನು ಬಿಟ್ಟದನ್ನು ಅಂದ್ಬಿಟ್ಟಿಗೆ ಹಾವು ಕಚ್ಚಿ ಸತ್ತವ್ರನ್ನ ಇವ್ರು ಬದುಕಿಸ್ತೀವಿ ನಾವು. ಅಂಥ ಮಂತ್ರ ಅಂಥ ಔಷಧ ನಮ್ಮಂತೆ ಐತಿ. ಆಗ ಹೇಗಾದ್ರೂ ಮಾಡಿ ಏನು ಮಾಡಬೇಕು ಅಂದ್ರೆ ನಮ್ಮ ಮಗನ ಬದುಕಿಸ್ರಿ ಅಂತ ಏನು ಮಾಡಿದ್ರು ಅಂದರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ವಂದಿಸವೇ ವೈ ನಿಮಗೆ ನಮ್ಮಯ ಕಂದನಂ ಬದುಕಿಸುವುದೆನ್ನುತ್ತ ಬಂದ ಮಹಿಮದ ಪದಕ್ಕೆ ಎರಗುತ್ತಾ ಒಂದು ಜನರೆಲ್ಲ ನಿಂದು ಬೇಡವರು ಸಿದ್ಧನ ನೊಂದಿ ಜೀವಿಪ ಲಕ್ಷಣಗಳ ಒಂದೊಂದನ್ನು ಶೋಧಿಸುತ್ತ ಸರ್ವಾಂಗಗಳ ಪಿಡಿತು. ಅಪಾದ ಮಸ್ತಕ ಅಂತ ಬರೀತಾರೆ ಶಾಸ್ತ್ರ. ಆ ಸತ್ಯೊಳಗೆ ಹಾವು ಕಚ್ಚಿ ಬಿದ್ದಿರ್ತಕ್ಕಂಥ ಮಗನೇನು ಮಾಡುವ ಸಿದ್ಧ ಬಾಲಕನ ಪಾದ ಊರಿನಿಂದ ಹಿಡ್ಕೊಂಡು ತುದಿ ನೆತ್ತಿವರೆಗೆ ಪರೀಕ್ಷೆಯನ್ನು ಮಾಡಿದರು. ಅವನು ಜೀವತ್ತೆಗೆದ ಲಕ್ಷಣ ಎಲ್ಲೂ ಕಾಣಲಿಲ್ಲ. ಇಡೀ ದೇಹದೊಳಗೆ ತುದಿ ನೆತ್ತಿ ಒಳಗೆ ಏನಾಗಿತ್ತು ಅಂತಂದ್ರೆ ಒಂದು ಕೂದಲ ಸೂಕ್ಷ್ಮವಾಗಿ ಯಾವಾಗಾದ್ರೂ ಒಮ್ಮೆ ಹಿಂಗೆ ಮಿಸುತ್ತಿತ್ತು. ಗೊತ್ತಾಯ್ತು ಅವರಿಗೆ. ಪೂರ್ವತೆಯ ನಾಡಿಗಳಿಗೆ ಏನು ಮಾಡಿದ್ರು ಅಂತಂದ್ರೆ ಪ್ರಾಣವಾಗಿ ಅಂತಂದ್ರೆ ಪಶ್ಚಿಮ ಚಿತ್ರದಾಗ ಇಟ್ಟರು ನಮ್ಗೆ ಗೊತ್ತಾಗಿತ್ತು. ಆಗ ಇವರು ಅಂದರು ಆ ಚಲಸುತಿಯ ನಡುನೆತ್ತಿಯಲ್ಲಿ ಸುಳಿವ ಕೂದಲನೊಂದು ಕಾಣುತ್ತಾ ಬಳಿಕ ದಂಪತಿಗಳಲ್ಲಿ ಇವನು ಭುವಿ ಗುರುವೆನಿಪನದರೆನು ತಿಳಿಯ ಮನೆಯನ್ನು ತೊರೆದು ಚಲಿಸುತ್ತ ತಿಳಿದ ಸದ್ಗುರುವಿಂದ ಬೋಧೆಯ ತಳೆದಿವನು ಮುನಿಯಾದ ನಾಜ್ಞೆಯ ನೀವೆವಾವೆಂದು ಅದರ ಭಾಗ ಹೇಳ್ತಿದ್ದೆ. ತುದಿ ನೆತ್ತಿ ಒಳಗೆ ಒಂದು ಕೂದಲ ಸೂಕ್ಷ್ಮ ಹಿಂಗೆ ಚಲಿಸ್ತಿತ್ತು. ಎಲ್ಲ ತಿಳ್ಕೊಂಡ್ರು. ಇವ ಒಂದು ಬದುಕ್ತಾರ. ಹೆಂಗೆ ಬದುಕ್ತಾನೋ ಅಂತಂದ್ರೆ ಇವು ಸನ್ಯಾಸಿಯಾಗಿ ಲೋಕ ಉದ್ಧಾರ ಮಾಡಕ್ಕೆ ಹೋಗೋ ಸಲುವಾಗಿ ನೀವು ಬಿಟ್ಟು ಕೊಡ್ತೀವೋ ಅಂತ ನೀವೇನು ಮಾಡಬೇಕು ಅಂದ್ರೆ ಪ್ರತಿಜ್ಞೆ ಮಾಡಬೇಕು. ನೀವು ಹೆಂಗೆ ಪ್ರತಿಜ್ಞೆ ಮಾಡಿದ್ರಿ ಅಂತಂದ್ರೆ ನಾವು
ಅಂತಂದರೆ ನಾವೇನು ಬದುಕಿಸೋದಿಲ್ಲ. ಏನು ಮಾಡ್ತಾರೆ ಮಾಡಿ ಅಂದಾಗ ಏನು ಮಾಡ್ತಾರೆ, ಅನಿವಾರ್ಯ ಬಂತು. ಔಷಧಿಂ ವಚನವನ್ನು ಕೊಟ್ಟೊಡೆ ಕರುಣದಿಂ ಬದುಕಿಸಲು ಯತ್ನವ ತೊರದಿ ಮಾಡುವೆವಿಲ್ಲ ಮಾಡೊಡೆ ಕೋಪೆವಾವೆನಲು ಇರಲಿ ಜೀವಿಸುತ್ತಲ್ಲಿಯಾದರೂ ಧರಣಿಯೋಳು ಬದುಕಿಸಿದಿ ಮಗನಂ ವರ ಪ್ರಮಾಣದಿ ಕೊಡುವೆನು ಆಜ್ಞೆಯನೆಂದು ನಮಿಸಿದರು. ನಮ್ಮ ಮಗ ಸತ್ತು ಮಣ್ಣಾಗ ಹೋಗೋಕ್ಕಿಂತಲೂ ಜೀವಂತವಾಗಿದ್ದು ಈ ಭೂಮಿಯಾಗ ಎಲ್ಲಾರ ಇರಲಿ, ಸನ್ಯಾಸಿ ಆಗದೇ ಇರಲಿ, ಯೋಗಿ ಆಗದೇ ಇರಲಿ, ಎಲ್ಲರಿರಲಿ, ಜೀವಂತ ಇರಲಿ ಅಂತ ತಿಳ್ಕೊಂಡು ತಂದೆ ತಾಯಿಗಳಿಬ್ಬರು ಏನು ಮಾಡಿದ್ರು ಅಂತಂದರೆ ನಾವು ವಚನ ಕೊಡ್ತೇವೆ, ಪ್ರಮಾಣ ಮಾಡ್ತೇವೆ, ಗುರುವೇ ನಮ್ಮ ಮಗನ ಏನು ಮಾಡಿ ಅಂದ್ರೆ ಬದುಕಿಸ್ರಿ ಅಂತ ಏನು ಮಾಡಿದ್ರು ಅಂತ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಒಡನೆಯ ಜಂಗಮರು ಮಂತ್ರಿಸಲಡಗಿದ ಸ್ಥಳದಿಂದ ಸರ್ಪವು ಬಿಡದೆ ತಾನೈ ತಂದು ಶೆಟ್ಟನ ಕಡಿದ ಗಾಯವನು ಹಿಡಿದು ವಿಷಮಂ ಪೀರ್ತು ನರ ವಿಷವಡರಿ ಬೀಳಲು ಕದಕ್ಕೆ ಮಂತ್ರಿಸಿ ಹುಡುಗ ರಕ್ಷಿಗೆ ಗಾಯಕ ಔಷಧಮಾಗ ಹಚ್ಚಿದರು. ಸಿದ್ಧ ಬಾಲಕರು ಮುಂದೆ ಕುಂತು ಏನು ಮಾಡಿದ್ರು ಅಂದ್ರೆ ಜಂಗಮರು ಒಂದು ಮಂತ್ರ ಪಠಣ ಮಾಡಿದ್ರು. ಆ ಮಂತ್ರ ಪಠಣ ಮಾಡಿದ ತಕ್ಷಣದಲ್ಲಿ ಏನಾಯ್ತು ಅಂದ್ರೆ ಕಡಿದು ಹೋಗಲು ಅಡ್ಕೊಂಡಿರ್ತ ಸರ್ಪ ಈ ಮಂತ್ರ ಇವರು ಬಾಯಿಗೆ ಅಂದು ಸಂಕಲ್ಪ ಮಾಡಬಹುದು. ಏನಾಯ್ತು ಅಂತಂದ್ರೆ ಅದು ದುರು ಏನು ಅಡ್ಕೊಂಡಿರ್ತ ಅಲ್ಲಿಂದ ಹೊರಗೆ ಬಂತು. ಹೊರಗೆ ಬಂದು ಏನು ಸಿದ್ಧನ ಕಚ್ಚಿತ್ತಲ್ಲ ಅಲ್ಲೇ ಬಾಯ ಕಚ್ಚಿ ಏನು ಮಾಡ್ತು ಅಂದ್ರೆ ಆ ವಿಷ ಎಲ್ಲ ಆಗಿತ್ತು. ಆ ನಂತರದಲ್ಲಿ ಅವನ ವಿಷ, ಆ ಸಿದ್ಧ ಬಾಲಕನ ವಿಷ ಹಾವಿಗೆ ಹಾವು ಮುಚ್ಚೋಗಿ ಆನೆ ಬಿತ್ತು. ಆವಾಗ ಏನು ಮಾಡಿದ್ರು ಅಂತಂದ್ರೆ ಅದಕ್ಕೂ ಮಂತ್ರ ಹಾಕಿದ್ರು. ನಾನು ನಿನ್ನೆ ಹೇಳಿದೆ ನಿಮ್ಮ ಯಂತ್ರದೊಳಗಿಲ್ಲದ ಶಕ್ತಿ, ತಂತ್ರದೊಳಗಿಲ್ಲದ ಶಕ್ತಿ ಎಲ್ಲೈತಿ? ಮಂತ್ರದೊಳಗೆ. ಎಲ್ಲ ಮಂತ್ರಕ್ಕಿಂತ ಅತಿ ಹೆಚ್ಚಿನ ಮಂತ್ರ ಯಾವುದು ಅಂದರೆ ಪಂಚಾಕ್ಷರಿ ಮಹಾಮಂತ್ರ. ಹೌದು, ಎಲ್ಲಕ್ಕಿಂತ ಈ ಜಗತ್ತಿನೊಳಗೆ ಯಾರ್ಯಾರು ಋಷಿಗಳು ಮುನಿಗಳು ಮಹಾತ್ಮರು ಯೋಗಿನರೋ ಅವರೆಲ್ಲರೂ ಆ ಮಂತ್ರವನ್ನು ಅನುಷ್ಠಾನ ಮಾಡಿ ಏನಾಗಿದ್ದಾರೆ? ಮಹಾತ್ಮರಾಗಿದ್ದಾರೆ. 7 ಕೋಟಿ ಮಂತ್ರಗಳಿಗೆ ಶಿರೋಮಂತ್ರವು, 7 ಋಷಿಗಳ ಆದಿ ಮುಖ್ಯ ನೆನೆದ ಮಂತ್ರವು, ಶಕ್ತರಾದರೆಲ್ಲರೂ ನುಡಿದು ಅದೇ ಮಂತ್ರವ, ವ್ಯರ್ಥ ಭವತಿ ಬೀಳಬೇಡ ಮರೆತು ಮಂತ್ರವ. ಮಂತ್ರ ಶಕ್ತಿ. ಅವರ ಮಂತ್ರ ಹಾಕಿದ್ರು ಸರ್ಪ ಬಂತು. ನೋಡು ಹೆಂಗೆ ಬಂದಿರಬೇಕು ಶಕ್ತಿ ಅಂತಂದದು. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಪರೀಕ್ಷಿತ ರಾಜನಿಗೆ ಶಾಪ ಕೊಟ್ಟರು ಋಷಿಗಳ ಮಗ. ಏನೊಂದು ಶಾಪ ಕೊಟ್ಟ? ಯಾವ ಹಾವನ್ನು ನನ್ನ ಗುರುವಿನ ಕೊಳ್ಳಾಗ ನೀ ಹಾಕಿದೆಯೋ, ಯಾರು ಹಾಕಿದೀರೋ ಅವ್ರನ್ನ ಅದೇ ಜಾತಿ ಸರ್ಪ ಕಚ್ಚಿ 7 ದಿನದೊಳಗೆ ಅವ್ರು ಮರುನಾಳಿನಿಂದ ಶಾಪ ಕೊಟ್ಟವು. ಶೃಂಗ ಋಷಿ, ಅವರು ಶಮಿಕ ಋಷಿಗಳು, ಸಮಾಜ ಸ್ಥಿತಿಗಳು ಕುಂತಾರ, ಏನೂ ಕಲ್ಪನೆ ಇಲ್ಲ. ರಾಜ ನಾನು ಉಪಚಾರ ಮಾಡಲಿಲ್ಲ, ನಾನು ನಿರ್ಣಯ ಐತಿ, ನೀರು ಕೊಡಲಿಲ್ಲ, ಇವೆಂತವ ಋಷಿ ಅಂತ ಸಿಟ್ಟಿಗೆ ಅವ್ರ ಒಳಗೆ ಏನು ಸರ್ಪ ಹಾಕಿದಪ್ಪ. ಪರೀಕ್ಷಿತ ರಾಜ, ಪಾಂಡವರು ಮೊಮ್ಮಗ, ಅಭಿಮನ್ಯು ಮಗ, ಸ್ಟಾರ್ಟ ಶಾಪ ಪಟ್ಟ. ಋಷಿಗಳಿಗೆ ಯಾತ್ರ ಯಾತ್ರದಾಗಿ ನೋಡಿದ್ರು ದಿವ್ಯ ದೃಷ್ಟಿಯಿಂದ ಸರ್ಪ ಕಲಿಬಿಟ್ಟರು. ನೀವು ಶಾಪ ಪಟ್ಟು ಗೊತ್ತಾ ಅಂತ ಉಪಚಾರ ಮಾಡಿದ್ರು ಅಂತ ಋಷಿಗಳು ಅಂದ್ರೆ ಹೋಗಲೇನ ಇರಲಿ. ಮನೆಗೆ ಶಾಪ ಅಂತ ಸುಳ್ಳಾಗುವಂಗಿಲ್ಲ. ಋಷಿ ಮಾತಾ ಋಷಿ ಅಲ್ಲ. ಒಮ್ಮೆ ಮಾತಾಡಿದ ಹೊರಗೆ ಶಬ್ದ ಬಂತು, ಆಗ ನಿನ್ನ ಕಲ್ಯಾಣ ಆಗಲಿ ಅಂದ್ರೆ ಕಲ್ಯಾಣ, ನೀನು ಅಧೋಗತಿ ಆಗಲಿಲ್ಲ, ಅಧೋಗತಿ ನಾನು. ಇನ್ನು 7 ದಿವಸದೊಳಗೆ ಶಾಪ ಇದು ಈಗ ಹಾವು ಕಚ್ಚ ಸಾಯ್ತ ಹೇಳೋದಕ್ಕೆ ನಾವು ಪಾಪ ಪರೀಕ್ಷಿತನಿಗೆ ಅವ ಯಾರೋ ಸುದ್ದಿ ಮುಗಿಸಿದ್ರು. ಹಿಂಗೆ ಶೃಂಗ ಋಷಿ ಶಾಪ ಕೊಟ್ಟಂದ್ರೆ 7 ದಿವಸದೊಳಗೆ ನಿನ್ನ ಮರಣ ಅಂತ. ಇನ್ನು ಉಳಿಬೇಕಲ್ಲ
ಇನ್ನು ಉಳಿಬೇಕಾದ್ರೆ ಏನು ಮಾಡಬೇಕು ಅಂತ ಯುಕ್ತಿ ಪ್ರಯುಕ್ತಿಗಳನ್ನು ಮಾಡಿದರು. ಮಂತ್ರ ಹಾಕವನ್ನು ಕರೆಸಿದರು. ಮಂತ್ರ ಹಾಕವನ್ನು ಕರೆಸಿದರು. ಏನು ಕರೆಸಿದ್ರು ಅಂತಂದ್ರೆ ಸರ್ಪ ಕಚ್ಚಿದ್ರು ಕೂಡ ಆ ಸರ್ಪದ ವಿಷ ಏರಲಾರದಂಗೆ ಮಂತ್ರ ಹಾಕಬೇಕನ್ನ ಅವನು ಕರೆಸಿದರು. ನೀವು ಹಾಕ್ತೀರ ಅನ್ನೋದಕ್ಕೆ ಗ್ಯಾರಂಟಿ ಏನು ಅನ್ನೋದಕ್ಕೆ ನಮಗೇನಾದ್ರು ಮಾಡಿ ತೋರಿಸ್ಬೇಕ್ರಿ ಅಂದಾಗ ಅವರು ಬಂದಿರ್ತಕ್ಕಂಥವ್ರು ನಮ್ಮ ಮಂತ್ರಕ್ಕೆ ಸಾಮಾನ್ಯ ಇಲ್ಲರಿ, ಈಗ ಗಿಡ ಹಾಕ್ತೀವಿ, ಗಿಡ ಈ ಗಿಡಕ್ಕೆ ಮಂತ್ರ ಹಾಕ್ತೀವಿ. ಈ ಗಿಡಕ್ಕೆ ಮಂತ್ರ ಹಾಕಿದ್ರೆ ತುದಿಯಿಂದ ಹಿಡಿದು ಉರಿ ಹೆಚ್ಚಿ ಸುಡುಕೋತ ಬೂದಿಯಾಗಿ ಬೀಳ್ತೈತೆ. ಅಂಥ ಮಂತ್ರ ನಾವು ಹಾಕ್ತೇವೆ. ಹಾಕಿ ನೋಡೋಣ. ಒಂದು ದೊಡ್ಡ ಮರ ಇತ್ತು, ಮಂತ್ರ ಹಾಕಿಬಿಟ್ರು, ಆ ತುದಿ ಎಲ್ಲಿಂದ ಹಿಡ್ಕೊಂಡು ಉರಿ ಹೆಚ್ಚಿ ಆ ಕಡೆಯಿಂದ ಸುಡುಕೋತ ಬಂದು ಬೂದಿಯಾಗಿ ಬಿಡ್ತಾರೆ. ಮತ್ತು ಇಂಥ ನಾವು ಮಂತ್ರ ಹಾಕಿ ನಿಮಗೆ ಸಾವು ಬರ್ತೈತ್ರಿ, ಮಂತ್ರ ಹಾಕ್ತೀವಿ ಅಂತ ವಿರುದ್ಧ ಪಾರ್ಟಿ ಬಂದೈತೆ. ಮತ್ತೆ ನೀ ಅಂಥ ಮಂತ್ರ ಹಾಕಿ ಏನು ಮಾಡ್ತೀವಿ ಮಾಡು, ಆ ಹಾಕಿದ ಮಂತ್ರ ಅದನ್ನು ಮೀರಿಸಿ ಒಳ್ಳೆ ಗಿಡ ಮಾತು ಇದ್ದಕ್ಕಿದ್ದಾಗ ಮಾಡ್ಕೊಂಡು ಮತ್ತವ್ರು ಮಾತು ಬೂದಿಯಾಗಿ ಬಿದ್ದಿದ್ದನ್ನೆಲ್ಲ ಗಾಳಿ ಹಾಕಿ ಮಂತ್ರ ಹಾಕಿ ಏನು ಬೂದಿಯಾಗಿ ಸುಟ್ಟು ಬಿದ್ದಿತ್ತು ಅದು ಮತ್ತೆ ಹೊಳೆ ಗಿಡ ಮಾಡಿ ಅಂದ್ರೆ ಮಂತ್ರಗಳಿಗೆ ಎಂಥ ಶಕ್ತಿ ಐತೆ ಐತಿದ್ರು ಇಲ್ಲ ಮಂತ್ರ ಶಕ್ತಿ. ಸುಮ್ಮನೆ ನಮಗೆ ಗೊತ್ತಿಲ್ಲ ಅಷ್ಟೇ, ಅವು ನಮಗೆ ಗೊತ್ತಿಲ್ಲ. ಹಳ್ಳಿ ಊರ ಹೆಣ್ಮಗಳು ತಲೆ ಕುಂತಿದ್ಲು ಒಂದು ಮನೆ ಮುಂದೆ. ಭಿಕ್ಷಾಂದೇಯಿ ಅಂತ ಭಿಕ್ಷಾ ಬೇಡಕ್ಕೆ ಬಂದ ವಯಸ್ಸಿನ ಮನುಷ್ಯ. ಹೆಣ್ಮಗಳು ತಲೆ ಬಾಚಿಗೋದು ನೋಡಿದ. ಮುಂದಕ್ಕೆ 4 ಹೆಜ್ಜೆ ಹೋಗಿ ಹೊಳೆ ಬಂದು ಈ ಮನೆ ಮುಂದೆ ನಿಂತು ಭಿಕ್ಷಾಂದೇಯಿ ಅಂದ. ಹಂಗಾರೆ ಬೇಡಕ್ಕೆ ಬಂದಂದ್ರೆ ನೀರು ಕಳಿಸ್ಬೇಕು. ಹೆಣ್ಮಗಳು ತಲೆ ಬಚ್ಕೊಳಕತ್ತಿಲ್ಲ, ಕೊಬ್ಬರಿನ ಬಟ್ಲ ಅಲ್ಲೇ ಬಿಟ್ಲು. ಒಳಗೆ ಹೋಗಿ 2 ರೊಟ್ಟಿ ತಂದು ಕೊಟ್ಟರು. ತೊಗೊಂಡು ನಾವು ಹಾಗ ಬಡಬಡದ ಕೆಲಸ ಏನು ಮಾಡಿದ್ದಂದ್ರೆ ಹೆಣ್ಮಗಳು ಭಾಳ ಸುಂದರದ ಅಂತ ತಿಳ್ಕೊಂಡು ಈಗಿನ ಏನು ಮಾಡಬೇಕು ಅಂದ್ರೆ ಸ್ತ್ರೀ ವಶ ಮಾಡ್ಕೊಂಡು ಈಗಿನ ಅಪಹರಣ ಮಾಡಬೇಕು ಅಂತ ಒಂದು ತಪ್ಪಲ ತಗೊಂಡು ತೀಕಿ ಮಂತ್ರ ಹಾಕಿ ಕೊಬ್ಬರಿ ಎಣ್ಣೆ ಬಟ್ಲಾಗ ಹೋಗುತ್ತೆ. ಕೊಬ್ಬರಿ ಎಣ್ಣೆ ಬಟ್ಲಾಗ ಹೋಗುತ್ತದೆ ಅಂದರೆ ಈಗ ಬಂದು ತೆರೆಯಕ್ಕೆ ಹೋದಳು, ತಲೆಗೆ ಹಚ್ಕೋತಾಳು. ಇದು ನನಗೆ ಏನಾಗ್ತದೆ, ನಾನು ವಶ ಹಾಕಾಳು ಅಂತ ನೀವು ಕೇಳ್ತಿಲ್ಲ. ಆಕರುಷನ ವಶ್ಯಾದಿಗಳಿಂದ ಸುಖವನ ಮೇಲೆ ಶೋಕವನ್ನು ಎನಿಸುವವನ ನಿಷೇಧ ಗುರುವಹನು ಅಂತ 6 ಮಂದಿ ಗುರುಗಳು ಹೇಳುವಾಗ ನಿಷೇಧ ಗುರು ಅಂತ ಬರ್ತಾರಲ್ಲ. ಆಕರುಷನ ವಶ್ಯಾದಿ ಜನವಶ್ಯ, ಧನವಶ್ಯ, ಸ್ತ್ರೀವಶ್ಯ, ರಾಜ್ಯವಶ್ಯ ಇವೆಲ್ಲ ವಶೀಕರಣ ಮಾಡಿಕೊಡೋದು ಮಂತ್ರಗಳದಾವ. ಇಷ್ಟು ಮಾಡಿದ ಹೋಗಿಬಿಟ್ಟ. ರಾತ್ರಿ 10 ಗಂಟೆ ಆಗೈತಿ. ಹಿರಿಯರು ಕಟ್ಟಿ ಮೇಲೆ ರಾಮಾಯಣ ಮಹಾಭಾರತ ಹೇಳ್ಕೊಂತ ಕುಂತಾರು. ಇವರು ಮಗಳಲ್ಲೇ ಕುಂತಾಳು, ಎಲ್ಲ ಕುಂತಾರು. ರಾತ್ರಿ 10 ಗಂಟೆಗೆ ಇದ್ದಕ್ಕಿದ್ದಂಗೆ ಏನು ಅಲ್ಲಿ ಉಗ್ಯಾಕಲ್ಲಿ ಹಾಕಿದ್ರಲ್ಲ, ಸರ್ವಸಾಧಾರಣ ಅರ್ಧ ಗಂಟೆಯಲ್ಲಿ ಇರ್ತಾರೆ ಕಲ್ಲು. ಇದ್ದಕ್ಕಿದ್ದಂಗೆ ಕಲ್ಲು ಅಂತರ ಐತೆಪ್ಪ, ಜಡವಾದ ಕಲ್ಲು. ಹಿಂಗೆ ಅಂತರ ಇತ್ತು. ಅಂತರ ಎದ್ದಿದ್ದನ್ನ ಸುಮ್ಮನಿದ್ರಲಿಲ್ಲ, ಹೊಂಟಿದ್ದೀವಿ ಸಾವಕಾಶ. ಎಲ್ಲ ಇವಂದ್ರು ಇವರು ಮನೆ ಕಟ್ಟೆ 50 ವರ್ಷ ಸಾಕು. ಆಗ ಹಾಕಿದ್ದೀವಿ ಒಂದು ಉಗ್ಯಾಕ ಕಲ್ಲು ಅಂತೇಳಿ. ಆಗಿಲ್ಲ ಮಿಶಿಗಾಡಿಲ್ಲ. ಇದಕ್ಕೇನಾಯ್ತು ಅಂತ ಏನು ಹೊಡ್ತೈತಿ ಏನು ಹೊಡಿದ್ದು ನೋಡು ಬರೀ ಅಂತ ಊರು ಮಂದಿ ಬಂದು ಆಯ್ತಪ್ಪ. ನೀನು ನೋಡಿ ನಾನು ಆಶ್ಚರ್ಯ ಹೋಗಿದ್ದೆಲ್ಲ ಕಲ್ಲು ಅಂತ ಹೋಗ್ತೈತೆ ಅಂದ್ರೆ 4 ಮಂದಿ ಹೊತ್ತು ಏನು ಆಗಬೇಕಲ್ಲ, ದಾರ ಹೋಗ್ತೈತೆ ಅಂದ್ರೆ ಆಶ್ಚರ್ಯ. ಹೊತ್ಕೊಂಡು ಏನು ಮಾಡಿ ಕಲ್ಲು ಹೊಂಟು ಬಿಡ್ತು. ಅದು ಹಿಂದಿಂದ ಅದು ಊರು ಒಂದು ಹಾಳು ಬಂಗಲೆ. ಆ ಹಾಳು ಬಂಗಲೆ ಒಳಗೆ ಎಲ್ಲ ಮಾಡ್ಕೊಂಡಿದ್ದ. ಆ ಕಲ್ಲು ಹೋಗಿ ದಪ್ಪನ ಅವನು ಎದಿ ಮೇಲೆ ಬಿತ್ತು. ಎಲ್ಲ ಕಡೆ ರಕ್ತ ಸ್ರಾವಾಗಿ ಸತ್ತು ಹೋಗ್ಬಿಟ್ಟ. ತಮ್ಮ ಬುದ್ಧಿ ತಮ್ಮನ್ನೇ ತಿಂದಿತ್ತು, ನಿಮ್ಮನ್ನೇ ಅರ್ಥ ಬರಲ್ಲ ಈಶ್ವರ. ನಾವು ಕಲಿತ ವಿದ್ಯೆ ಏನು ಮಾಡ್ತಾವ, ನಮ್ಮನ್ನ ನಾಶ ಮಾಡ್ತಾವ. ಅಂಥ ಮಂತ್ರಗಳು ಕೇಳಿರ್ಬೇಕು. ನನಗೆ ಎಮ್ಮಿ ಕಾಂಗ್ರೆ ಹೇಳಾಕತ್ತಿತ್ತು ಅನ್ನೋದು ಹೆಂಡದಂಗೆ ಮಾಡ್ತಾರ. ಹಿಂಗಲ್ಲ ಅದು ಮಾಡೋ ಮಂದಿ ಅಂಗಡಿಗೆ ಗಿರಾಕಿಗಳು ಕಮ್ಮಗ ಬಂದು ಅವನ ಅಂಗಡಿ ಕಮ್ಮ ನೋಡೋದು ಅಂದ್ರೆ ಅವನ ಅಂಗಡಿ ಹಿಡಿಬಾರ್ದು ಅಂತ ಗಿರಾಕಿಗಳು ಬಿಡ್ದಂಗೆ ಮಾಡ್ತಾರೆ. ಅಂತ ಮಂದಿ ಐತಿ ಇಲ್ಲೇ. ಏನು ಹೇಳಕ್ಕೆ ಹೊಂಟಿದ್ದೀನಿ ಅಂತಂದ್ರೆ ಮಂತ್ರದೊಳಗೆ ಅಂಥ ಶಕ್ತಿ ಐತಿ. ಆದ್ರೆ ಅದನ್ನು ಏನು ಮಾಡ್ಕೋಬೇಕು ಅಂತಂದ್ರೆ ನಾವು ಅದನ್ನು ಸಿದ್ಧಿ ಮಾಡ್ಕೋಬೇಕು. ಅದರ ಸಾಧನೆಗಳು ಹೇಗಾಗಬೇಕು ಅದನ್ನು ಹಂಗೆ ಮಾಡ್ಕೋಬೇಕು. ಹೇಳುವ ಅಭಿಪ್ರಾಯ ಏನು ಅಂತಂದರೆ ಹಾವು ಬಂದು ಏನು ಮಾಡ್ತೀವಿ ಅಂತಂದರೆ
ಆ ವಿಷಯವನ್ನು ಹಿಡ್ಕೊಂತು. ಆದ ಮೂರ್ಛಿತನಾಗಿ ಹಾವಿತ್ತು. ಅದಕ್ಕೂ ಏನು ಮಾಡಿದ್ರು ಅಂದ್ರೆ ಮಂತ್ರ ಹಾಕಿದರು. ಅದಕ್ಕೂ ಮಂತ್ರ ಹಾಕಿ ಏನು ಮಾಡಿದ್ರು ಅಂದ್ರೆ ಅದ್ರ ವಿಷವನ್ನು ಇಳಿಸಿದರು. ಅದ ಮೆಲ್ಲಗೆ ಏನಾಯ್ತು ಅಂತಂದ್ರೆ ಎದ್ದು ಮೊದಲು ಏನು ಮಾಡಿತ್ತು ಅಂದ್ರೆ ಬಂದಿರತಕ್ಕಂಥ ಜನರು ಮಂತ್ರ ಹಾಕಿದ್ದ ಅವನ ಪಾದಕ್ಕೆ ನಮಸ್ಕಾರ ಮಾಡಿ, ಅವನ ಪಾದಕ್ಕೆ ನಮಸ್ಕಾರ ಮಾಡಿ, ಬಾಲಕನಾದ ಸಿದ್ಧನ ಪಾದಕ್ಕೆ ನಮಸ್ಕಾರ ಮಾಡಿ, ಅಷ್ಟ ನಮಸ್ಕಾರ ಮಾಡಿಬಿಡ್ಲಿಲ್ಲ. ಆಗ ಏನು ಮಾಡ್ತು ಅಂದ್ರೆ ಅವನ ಮೈಯನ್ನು ಏರಿ ಅವನ ತಲೆ ಮ್ಯಾಲಿಗೆ ಹೆಡಿ ಎತ್ತು ನಿಂತು ಸರ್ಪ. ಅದನ್ನು ನೋಡಿದ್ರೆ ಅವರು ಸಾಮಾನ್ಯ ಅಲ್ಲಪ್ಪ ಅಂತೆಲ್ಲರೂ ಹೊರ ಅನುಭವ ಇತ್ತು. ಮತ್ತಷ್ಟು ಏನಾಯ್ತು ಅಂತಂದ್ರೆ ಈಗ ಮತ್ತಷ್ಟು ಅನುಭವ ಆಗುವಂಥದ್ದಾಯಿತು. ಅಂತೂ ಇನ್ನು ನಾವು ಹೋಗ್ತು ಅಂದರೆ ಯಾರು ಬಂದಿರ್ತಕ್ಕಂಥ ಜನರು ನಾವು ಹೋಗ್ತೀವಿ ಒಂದು ಪೀಟಿಗೆ ಅವರಂದರು, ನೀವು ಹೊತ್ತಿಕ್ಕರೆ ಹೋಗುವ ಯಾಕ, ನೀವು ಎಲ್ಲಿಂದ ಬಂದ್ರಿ, ನೀವು ಯಾವ ಅವರು ಏನು ಹಂಚಿಕೆತ್ತ ಅಂತ ನಿಮ್ಮನ್ನು ನಾವು ವಿಚಾರ ಮಾಡಲಿದ್ದಾಗ ಮಗ ಸತ್ತ ದುಃಖದಾಗ ಹಂಗ ಇದ್ದೀವು, ನೀವು ಯಾರು, ನೀವು ಎಲ್ಲಿಂದ ಬಂದಿರಿ ಅಂತ ಏನು ಮಾಡಿದ್ರು ಅಂತಲ್ಲ ಅವರೊಳಗೆ ಕೇಳ್ತಕ್ಕಂಥವ್ರಾದರು. ಆಗ ಹೇಳ್ತಾರೋ, ನಾವು ಮಾಳದೂರಿನವ್ರು ಅಂದ್ರೇನ, ದೇವನೂರಿನ ಮಠದ ಪಟ್ಟದ ದೇವರಾಯನು ನನಗೇನಂತಾರೆ ಶಿವಯ್ಯ ಶಿವಯ್ಯ ಅಂತ ಹೇಳ್ತಾರೆ. ನಮ್ಮೂರು ದೇವನೂರು, ನನ್ನ ಹೆಸರು ಶಿವಯ್ಯ. ಈ ಭೂಲೋಯಗಳು ನಾನು ಏನು ಮಾಡ್ತಾರೆ ಕರೆವರೆ ನಮ್ಮ ಶಿಷ್ಯರು ಇವರೆನಗೆ, ಇವರಿಬ್ಬರು ನನಗೆ ಶಿಷ್ಯರು. ಆ ನಂತರದಲ್ಲಿ ಸಾವರಿಸದಿಹ ಜಗಳಗಂಟಿಕಿ ಭಾವಕೀಯರಿಹರಿರುವರಲ್ಲದೆ ಮೂವರಿಯರ್ ಹಠ ಮಾರಿ ಮಕ್ಕಳು ಒಂದು ಮುರಿಯತ್ತು. ನನಗೆ ಇಷ್ಟ ಆಯ್ತು ನೋಡಂದ್ರು. ನಮ್ಮೂರು ತಿನ್ನೋದು, ನಮ್ಮೂರ ದೇವನೂರು, ನನ್ನ ಹೆಸರ ಶಿವಯ್ಯ, ನನ್ನ ಹಿಮ್ಮರ ಬಂದವರು ಇವರಿಬ್ಬರು ನಮ್ಮ ಶಿಷ್ಯರು. ಇಷ್ಟಲ್ಲ ನಮಗೇನಾದ್ರು ಅಂದ್ರೆ ಜಗಳ ಗಂಟೆ ಇಬ್ಬರು ಹೆಂಡ್ರದಾರ. ಇಬ್ಬರು ಒಬ್ಬರು ಕಂಡ್ರೆ ಒಬ್ಬರು ಸೇರ್ಕಂಗಿಲ್ಲ. ತಲೆ ಮೇಲೆ ಗಂಗಾ, ತೊಡೆ ಮೇಲೆ ಪಾರ್ವತಿ, ಇವರಿಬ್ಬರು ಏನಾದ್ರು ಅಂದ್ರೆ ನನಗೆ ಹೆಂಡ್ರು. ಸದಾ ಕಾಲದಲ್ಲಿ ಏನಾದ್ರು ಅಂದ್ರೆ ಇವರು ಜಗಳ ಕೇಳಿ 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 ಸಾಕಾಗಿ ನಾ ಏನು ಮಾಡಿದ್ರು ಅಂತಂದ್ರೆ ಸುಳ್ಳು ವಾಸ ಮಾಡ್ತೇನೆ ನಾ. ಹೌದು, ಅಷ್ಟ ಅಲ್ಲ, ನನಗೆ ಮತ್ತೇನದ ಅಂತಂದರೆ ಒಂದು 3 ಹಠಮಾರಿ ಮಕ್ಕಳದಾವ. 3 ಮಂದಿ ಹಠಮಾರಿ ಮಕ್ಕಳು. ಅವ್ರು ಯಾರ್ಯಾರ ಅಂತಂದ್ರೆ ಒಬ್ಬ ವೀರಭದ್ರ ಗೊತ್ತ ನಿರ್ಮದನ ಬಗ್ಗೆ ಅವನು ಜೀವಾಸತ್ತಂದ್ರೆ ಅವನು ಬಟ್ ಸಿಗ್ತೇವೆ ಅವು. ಹೌದು, ಇಲ್ಲಿ ನಮ್ಮ ಊರಾಗಿ ಪರ್ವತಿಗಾರ ಸಿಟ್ಟು ನೋಡ್ರೆ ನಮಗೆ ಹೆಂಗಬೇಕಂತಪ್ಪ. ಅಯ್ಯಾರು ಕಟ್ಗ ಹೇಳ್ಕೊಂಡು ಕಡೆ ರುದ್ರ ಅನಾರುದ್ರ ಅಂತ ಬಂದರು ಅಂತಂದ್ರೆ ನೋಡ್ಬೇಕು ಅವ್ರು ಹೋಗ್ತಾರೆ. ಯಾಕ್ರಿ ಮತ್ತು ಇವ್ರಿಗೆ ಎಷ್ಟು ಹೇಳ್ತಂದ್ರೆ ಮತ್ತು ಇವ್ರು ನನಗೆ ಇಷ್ಟ ದುಡ್ಡು ಸಿಟ್ಟು ಅಂತ ಅವಾಗೆ ಬೇಡ. ಶಿವ ಏನು ಮಾಡಿದ ಅಂದ್ರೆ ಪಾರ್ವತಿ ದಕ್ಷ ಬ್ರಹ್ಮನ ಹೇಳ್ತಿದ್ರೆ ಪ್ರಾಣ ಪಟ್ಲ. ಸಿಟ್ಟು ಬಂತು ಶಿವನಿಗೆ, ಜಡಿ ಜಾಸ್ತಿ. ಪರಮಾತ್ಮ ಜಡಿ ಜಾರಿಸುವುದು ಏನಾಯ್ತು ಅಂದ್ರೆ ಅವ್ನು ಜಡಿ ಕೊಟ್ಟು ಒಂದು ಉದುರು ಬಿದ್ದು ಅಲ್ಲಿ ಇರುವುದು ಹುಟ್ಟಿದ್ರು. ಏನು ಆತಿ ಅಂತ ಕೇಳಿದ ದಕ್ಷ ಬ್ರಹ್ಮಣ ಸಂವಾದ ಅಂದ ಶಿವ. ವೀರಭದ್ರ ಅಲ್ಲಿಂದ ಬಂದು ಏನು ವಿಚಾರ ಮಾಡಿದ್ರೆ ದಕ್ಷ ಬ್ರಹ್ಮನ ಏನು ಮಾಡಿದ್ರು ಅಂದ್ರೆ ಸಾಮಾನ್ಯ ದಕ್ಷ ಬ್ರಹ್ಮ. ಹೌದು, ಎಲ್ಲ ದೇವತೆಗಳಿಗೆ ಮಕ್ಕಳನ್ನ ಪಟ್ಟವ. ಪರಮಾತ್ಮನ ಹಿಡ್ಕೊಂಡು ಏನು ಜೀವನ ಅಂತ ಇದ್ದೆ ಎಲ್ಲರೂ ಹೆಣ್ಮಕ್ಳು ನೂರ ಒಂದು ಬಂದಿತ್ತು ಅವ ಹೆಣ್ಮಕ್ಳು. ಇರಲಿ, ದಕ್ಷ ಬ್ರಹ್ಮನ ಚೆಂಡ ಹಾರಿಸ್ಬಿಡ್ತಾರೆ. ಮಾತಿನವರು ಬದುಕಿಸ್ಬೇಕು ಅಂತ ಅವರು ಬಂದೇನು ಮಾಡಿದ್ರು ಅಂದ್ರೆ ದಕ್ಷ ಬ್ರಹ್ಮನ ಹೆಂಡತಿ ಪ್ರಾರ್ಥನಾ ಮಾಡಿಕೊಂಡಾಗ ಮತ್ತೊಂದು ತಗಲಿ ತಿಳ್ಕೊಂಡು ಏನು ಮಾಡಿದ್ರು ದಕ್ಷ ಬ್ರಹ್ಮನ ಹಚ್ಚಿ ಅಂತ ಆಶೀರ್ವಾದ ಮಾಡಿದ್ರು. ಆಗ ದಕ್ಷ ಬ್ರಹ್ಮ ಮೊದಲನೇ ತಲೆ ಹೋಗಿ, ಯಾಕೆ ಮೊದಲನೇ ತಲೆ ಹೋಗ್ತು ಅಂದ್ರೆ ಶಿವನನ್ನು ನಿಂದ ಮಾಡಿರ್ತಕ್ಕಂಥ ಈ ತಲೆ ಭೂಮಿ ಮೇಲೆ ಇರಬಾರ್ದು ಅಂತ ಇರುವುದು ಕಡೆ ಹಾಕಿರ್ತಾರೆ. ಈಗ ಯಾರಾದರೂ ಅಪ್ಪಿತಪ್ಪಿ ಶಿವನ ನಿಂದ ಮಾಡಿದರೆ ತಿಳ್ಕೊಬೇಕು. ಏನು ತಿಳ್ಕೊಬೇಕು, ಏನು ನಮ್ಮ ತಲೆ ಇದು ಮಾಡಿದ್ರೆ ಈ ಭೂಮಿ ಮೇಲೆ ಹೋಗ್ಬೋದಲ್ಲ. ಹಂಗೇನು ಬಂದು ಯಾರು ಕಡಿಯೋದಿಲ್ಲ ನಮ್ಮನ್ನ. ಏನು ಮಾಡ್ತಾರೋ ಅಂತಂದರೆ ನಮ್ಮನ್ನು ಏನು ಮಾಡ್ತಾರೋ ನಗಕ್ಕೆ
ಈ ಭೂಮಿ ಮೇಲೆ ತಲೆ ಮರಿಯಾಗಂಗೆ ಮಾಡ್ತಾರೆ ಇಷ್ಟ. ಏನವರು ಅಂತಂದರೆ 3 ಮಕ್ಕಳಪ್ಪ, ಹಠಮಾರಿ 3 ಮಕ್ಕಳು. ಯಾರ್ಯಾರು ಅಂತ ಕೇಳಿದ್ರೆ ಒಬ್ಬ ವೀರಭದ್ರ, ಚಿಟ್ನ್ಯವ, ಇನ್ನೊಬ್ಬ ಗಣಪತಿ, ಆನಿಮೂತ್ಯವ, ದೊಡ್ಡ ಹೊಟ್ಟೆವ, ಇನ್ನೊಬ್ಬ ಯಾರ ಅಂತ ಕೇಳಿದ್ರೆ 6 ಮಕ್ಕಳವ. 6 ಮುಖ ಇರೋದು ಸಣ್ಣ ಮುಖಿಗೆ 6 ಮುಖ. ಇಂಥ 3 ಮಂದಿ ಹಠಮಾರಿ ಮಕ್ಕಳು. ಇವರಿಗೆ ಸಂತೋಷ ಪಡಿಸ್ಲಾಕ ಆಗಲಾಕ ನಾ ಏನು ಮಾಡಿದ್ರು ಅಂತಂದ್ರೆ ಈ ಎಲ್ಲ ಪರಿವಾರಗಳು ಬಿಟ್ಟರೆ ಸುಳ್ಗಾಡ ವಾಸ ಮಾಡಿದ್ರು. ನನಗೆ ನೀವು ಇಲ್ಲಿ ಇರ್ತೀರಿ ಅಂದ್ರೆ ಇರಾಕೇನಾಗೋದಿಲ್ಲ, ನಾ ಹೋಗ್ತೀನಿ ಅಂತ ಹೊಂಟಿನಿಂತ ಇಂಥ ಬಿಕ್ಕಟ್ಟಿನ ಪ್ರಪಂಚದ ನಾಂತ್ಯದಕ್ಕೆ ಬೇಸತ್ತು ವಿಷಮಂ ಸಂತಸದಿಂದ ಕುಡಿಯಲು ಎನಗಂ ಮರಣವಿಲ್ಲಾಯಿತು. ವ್ಯಾಸತ್ವ ಮೇಲಾದರೂ ನಾವು ವಿಷ ಕೊಡೋದು ಪರಮಾತ್ಮ ಆದರೂ ಸಾಗಿದಂತ ಎಂತಿರಲು ನಾವಿಲ್ಲಿ ನಿಲ್ಲುವುದಂತೂ ನೋಡಿರಿ ಅನ್ನುತ್ತಾ ಅವರ ಅನುಮತಿಯಂ ತವಕದಿಂಗೊಂಡು ಪರಸುತ ಹೋಗದಲ್ಲಿಲ್ಲ ಎಂದು ಬರೀತಾರೆ ಕವಿಗಳು. ಅವರನ್ನೇನು ಮಾಡಿದ್ರು ಅಂತಂದು ಹಿಂಗೆಲ್ಲ ನಮ್ಮದು ಈಗ ನಾವು ಹೇಳೋದಿಲ್ಲ. ಎಲ್ಲರೂ ಮಠಕ್ಕೆ ಹೋಗಿರ್ತೀವ, ಎಲ್ಲರೂ ಮಠಕ್ಕೆ ಹೋದಾಗ ಇನ್ನೂ 2 ಸಪ್ತಾಹ 3 ಸಪ್ತಾಹ ಮುಂದೆ ಇರ್ತೈತೆ. ಅದು ಮಾತು ಅಪ್ಪ ಮಾರ ಯಾಕಂದ್ರೆ ಬದನ ಹಾಡ್ತಿದ್ದು ನಮಗೂ ಸಂತೋಷ ಆಯ್ತು. ಸಭೆಗೆ ಒಳ್ಳೆಯದಾಕೈತಪ್ಪ, 1-2 ದಿನ ಇರ್ರಿ ಅಂದ್ರೆ ನಾವೆಲ್ಲ ಇರ್ತಿದ್ದೀವಿ. ಕರೆಯೇ ಕೂಡ ಏನೋ ಒಂದು ಹೇಳ್ತೀವಿ ನಾವ, ಇರ್ಲಾರ್ಕಾಗಿ ಯಾವ್ದಾರು ಒಂದು ಹೇಳಿದ್ರು ನಾವು. ಹಂಗೆ ಪರಮಾತ್ಮ ಏನು ಮಾಡಿ ನಾನು ಇಲ್ಲಿ ಬೋಲೋಕ್ವಾಗಿ ಇರ್ಲಾರ್ಕಾಗಿ ನಾನು ಜಾಗಕ್ಕೆ ಹೋಗ್ಬೇಕು ಅಂತ ಇಂಥವೆಲ್ಲ ಏನು ಮಾಡಿದಂದ್ರೆ ಪೌರಾಣಿಕ ವಿಚಾರಗಳನ್ನು ಹೇಳಿ ಅಲ್ಲಿಂದ ಏನು ಮಾಡಿದಂದ್ರೆ ಹೋಗತಕ್ಕಂಥವನಾಗ್ತಾ ಇದ್ದಾರೆ. ಅಂದು ನಿಖಿಲರು ಸಿದ್ಧಗಣ್ಣಾನಂದದಿಂಪಲ್ಲಕ್ಕಿಯಲ್ಲಿ ಉತ್ಸವದಿಂದ ಗ್ರಾಮದ 4 ಬೀದಿಗಳಲ್ಲಿ ಮೆರೆಸುತ್ತಾ ತಂದು ಪರಮ ವಿರಕ್ತ ಮಠದೋಳಂದದಿಂದ ಇಳಿಸುತ್ತ ವೈಭವದಿಂದ ಪೂಜಿಸು ತನ್ನ ಸಂತರ್ಪಣೆಯಂ ಗೊಂಡರು. ಬಂದಿರತಕ್ಕಂಥ ಜಂಗಮರು ಈ ಊರು ಜನರ ಅಪ್ಪಣೆಯನ್ನು ಪಡ್ಕೊಂಡು ಹೋಗತಕ್ಕಂಥವರಾದರು. ಆನಂದದ ಎಲ್ಲ ನಿಖಿಲರೊಂದು ಇಡೀ ಪುರಜನರೆಲ್ಲರೂ ಕೂಡಿಕೊಂಡು ಮಾಡಿದ್ರು. ಆನಂದದಿಂದ ಆ ಶಿವನ ದೇವಸ್ಥಾನದಿಂದ ಆ ಶಿವನ ಪಲ್ಲಕ್ಕಿಯನ್ನು ತಗೊಂಡು ಪಲ್ಲಕ್ಕಿ ಒಳಗೆ ಕುಂಡ್ರಿಸಿ ಸಿದ್ಧ ಬಾಲಕನನ್ನು ಏನು ಮಾಡಿದ್ರು ಉತ್ಸವದಿಂದ ಗ್ರಾಮದ 4 ಬೀದಿಗಳಲ್ಲಿ ನಡೆಸುತ್ತ ಸಿದ್ಧಾರೂಢರಿಗೆ ಹುಟ್ಟಿದ ಊರಾಗ ಜೈಕಾರ, ಹುಟ್ಟಿದ ಊರಾಗ ಉತ್ಸವ. ಹೌದು, ಹುಟ್ಟಿದ ಊರಾಗ ಏನಾಗಿತ್ತು ಅಂತಂದರೆ ಅಲ್ಲೇ ಅವರು ಜೈಕಾರ ಅಲ್ಲೇ ಶುರುವಾಗೈತಿ. ಹುಟ್ಟಿದ ಊರಾಗ ಏನಾಗೈತಿ ಅಂದ್ರೆ ಉತ್ಸವ ಅಲ್ಲೇ ಚಲವಾಗೈತಿ. ಇದು ಇತಿಹಾಸದೊಳಗೆ ಇದನ್ನು ನೆನೆಸ್ಕೊಂಡ್ರೆ ಹುಟ್ಟಿದ ಊರಾಗ ಮಣ್ಣು ಅಂತ ಹೇಳಿದ್ದೀನಿ ನಾನು. ಹುಟ್ಟಿದ ಊರಾಗ ಸಾಧುವಾಗಿ ಊರು ಜನರ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಳ್ಳೋದು ಅಷ್ಟು ಹಗಲಿಲ್ಲ. 100 ಮಂದಿ ಇತ್ತು ಅಂದ್ರೆ 3 ಮಂದಿ ನಮಸ್ಕಾರ ಮಾಡ್ತಾರೆ, 97 ಮಂದಿ ನಮಸ್ಕಾರ ಮಾಡೋದು ಊರಾಗ, ಹುಟ್ಟಿದ ಊರಾಗ. ಅವನ್ನ ನಮ್ಮ ಕಲಾಪ ಅಂತ ಗೊತ್ತಾಗಿ ಇವೊಬ್ಬ ಮಹಾತ್ಮಪ್ಪ, ಇವೊಬ್ಬ ಜ್ಞಾನಿ ಅನ್ನುವಂಥ ಬುದ್ಧಿ ಹುಟ್ಟಿದ ಊರಾಗ ಬರೋದಿಲ್ಲ. ಹುಟ್ಟಿದ ಊರಾಗ ನಮಸ್ಕಾರ ಮಾಡಿಸ್ಕೊಳ್ಳೋದಷ್ಟು ಹಗಲಿಲ್ಲ. ಆದರೂ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢರು ಏನಾಗ್ತಂದ್ರೆ ಹುಟ್ಟಿದ ಊರೊಳಗೆ ಜನ ಜೈ ಜೈಕಾರ ಮಾಡಿದರು. ಹುಟ್ಟಿದ ಊರೊಳಗೆ ಏನು ಮಾಡಿದರು ಅಂತಂದ್ರೆ ಅವ್ರ ಪಲ್ಲಕ್ಕಿ ಉತ್ಸವವನ್ನು ಊರಿನ 4 ಬೀದಿಗಳಲ್ಲಿ ಮೆರೆಸುತ್ತ ತಂದು ಪರಮ ವಿರಕ್ತ ಮಠದೋಳು ಅಂದದಿಂದ ಇಳಿಸುತ್ತ ಉರುಳೊಂದು ಮಠ ಇತ್ತು, ಆ ಮಠದೊಳಗೆ ತಂದು ಇಳಿಸುತ್ತಾ ವೈಭವದಿಂದ ಏನು ಮಾಡಿದ್ರು ಪೂಜಿಸಿ ಇಡೀ ಸಮಸ್ತ ಜನರಿಗೆ ಏನು ಮಾಡಿದ್ರು ಅಂದ್ರೆ ಅನ್ನ ಸಂತರ್ಪಣೆಯನ್ನು ಮಾಡತಕ್ಕಂಥವ್ರಾಗ್ತಾ ಇದ್ದಾರೆ. ಇನ್ನಿತು ಕೆಲ ದಿನ ಮಾತ ಬಳಿಕ ಜನಕ್ಕೆ ಸಿದ್ಧನು ಮಾತುಕತೆ ಪ್ರಕಾರ ಆಯ್ತಪ್ಪ ನಾ ಇನ್ನು ಹೊರಡುತ್ತೆ, ನಾನು ಸ್ವಲ್ಪ ನಾನು ಸ್ವಾಗತ ಮಾಡ್ತಾನೆ, ನಾ ಇನ್ನು ಹೋಗ್ತೇನೆ, ನನಗೆ ಅಪ್ಪಣೆ ಕೊಡ್ರಿ ಅಂದಾಗ ಎಲ್ಲರೂ ಒಪ್ಪಿದರು. ಅಪ್ಪ ಪುರುಷಾರ್ಥಪ್ಪ ಕಣ್ಣಾ ನೀರು ಹಾಕಿ ಆತಪ್ಪ ಹೋಗೋದಕ್ಕ ನಮ್ಮ ಸಂತೋಷಕ್ಕಾಗಿ ಇವತ್ತೊಂದು ದಿನ ಏನು ಮಾಡು ಇರು, ಇವತ್ತೊಂದು ದಿನ ಇಟ್ಟು ಏನು ಮಾಡು ಅಂತಂದ್ರೆ ನೀನು ಹೋಗುವಂತೆ ಅಂತ ಇಷ್ಟು ವಿಚಾರಗಳ ತಿಳಿಸಿದಾಗ ಆಗಲಿ ಅಂತ ತಿಳ್ಕೊಂಡು ಆವತ್ತೊಂದು ದಿವಸ ತಂದೆ ಇಚ್ಛೆ ಪ್ರಕಾರವಾಗಿ ಏನು ಮಾಡಿದಂತೆ ಅಲ್ಲಿ ಕುಳಿತಾನೆ.
ಅವ್ರಿಗೆ ಹೇಳಿದಾಗ ಏನು ಹೇಳ್ತಾನೋ ಅಂತಂದರೆ, ಸುತನು ನನ್ನವನೆಂಬ ಮಮತೆಯ ಮತಿಗೆಡಿಸಿ ಭ್ರಾಂತಿಯನ್ನು ಹುಟ್ಟಿಸಿ ಗತಿಗೊಡುವ ಶಿವನಾಮಮರೆ ಸುತ್ತ ಮಾನವದ ಸತತ ದುಃಖಾರ್ಣವದ ಮುಳುಗಿಸಿ ಸ್ಥಿತಿಗೆಡಿಪುದರಿಂದ ಫಲವೇ ನುತಿಸಿದೈ ಶಿವನನ್ನು ತೋಸದೊಳನ್ನ ಕಳುಹಿಸಿರಿ. ಮಗ ನನ್ನ ಒಂದು ಭಾಷೆ ಮಾಡಬೇಕು ಒಳ್ಳೆಯದ. ಮಮಕಾರದಿಂದ ಮಿಕ್ಕಿನ ಬಂಧಂ, ಮಮಕಾರದಕ್ಕಿಂತ ಹೆಚ್ಚಿನ ಬಂಧನಿಲ್ಲ. ಮಗ ನನ್ನವಂತ ಭಾಳ ಮಾಡಕ್ಕೆ ಹೋಗ್ಬೇಡ. ಅದು ಭಾಳ ಸುಂದರವಾಗಿ ಮಾತಾಡಿದ್ದಾರೆ. ಅದರ ಭಾವ ಅಷ್ಟು ಹೇಳ್ತೀನಿ ನಾನು. ನೀನು ಉದಿಪ್ಪುವುದಕ್ಕೆ ಮೊದಲು ನೀನಾರು ಇವರಾರು ಸರ್ಪುಷಣ ಬರೀತಾರೆ. ನೀನು ಉದಿಪ್ಪುವುದಕ್ಕೆ ಮೊದಲು ಅಂದ್ರೆ ನೀನು ಹುಟ್ಟುವುದಕ್ಕಿಂತ ಮೊದಲು ಈ ಗುರುಶಾಂತಪ್ಪ ದೇವಮಲ್ಲಮ್ಮ ಯಾರು? ಹುಟ್ಟುಕ್ಕಿಂತ ಮೊದಲು ನೀನು ಉದಿಪ್ಪುವುದಕ್ಕೆ ಮೊದಲು ನೀನಾರು ಇವರಾರು ನೀನಿರುವ ಪರ್ಯಂತ ಅಗಲದೆಯರೆ ಇರು ಪರ್ಯಂತರವಾಗಿ ನೀವನ್ನ ಅಗಲ ಇರ್ತೀವೋ ಅವರು ನಿನ್ನ ಅಗಲ ಇರ್ತಾರೋ. ನೀನು ಪುನರಪಿ ಜನಿಸಿದರೆ ಇವರು ನಿನಗಾಗುವರೆ. ನೀನು ದೇವತ್ತು ಹಳ್ಳಿ ಹುಟ್ಟಿ ಬಂದೆ ಅಂತ ತಿಳ್ಕೊ. ಅವರು ನಿನ್ನ ಪುನಾಡಿದ್ರು ನನ್ನ ಮಗ ಅಂತ ತಿಳ್ಕೊಂಡಿ ಮಕ್ಕಳು ನಮ್ಮ ತಂದೆ ನಮ್ಮ ತಾಯಿ ಸ್ವಲ್ಪ ಹಳ್ಳಿ ಹುಟ್ಟಿ ಬಂದ ತಿಳ್ಕೊತಾರಲ್ಲಿ. ನೀನು ಪುನರಪಿ ಜನಿಸಿದರೆ ಇವರು ನಿನಗಾಗುವರೆ. ಸ್ವಾನನ ಕನಸಿನಂತೆ ಸಂಸಾರ ಸುಖ ಬರಿಯ ಭ್ರಮೆಯೊಳಗಿದ್ದು ಕೆಡಬೇಡ ಮೇಲೆ ಮರುಳೆ ಪರವಸ್ತುವಿನ ಮರೆತು ಲೌಕಿಕವಲಂಬಿ. ಮಗ ನನ್ನವಂತ ಭಾಳ ಏನು ಮಾಡಬೇಡ್ರಿ ಅಂದ್ರೆ ಮಮತೆಯನ್ನು ಮಾಡಕ್ಕೆ ಹೋಗಬೇಡ್ರಿ. ಅದೇನು ಮಾಡ್ತಾರೆ, ನಿಮಗೆ ಮತಿಗೆಡಿಸಿ ನಿಮ್ಮ ಬುದ್ಧಿಯನ್ನು ಹಾಳು ಮಾಡ್ತದೆ ಅಂತ ತೆಗೆದು ಏನು ಮಾಡಿ ಅಂತಂದ್ರೆ ಸತತ ದುಃಖದೊಳಗೆ ಬೀಳು ಪ್ರಸಂಗ ಬರ್ತದೆ. ನಿಮ್ಮ ಸ್ಥಿತಿಯನ್ನು ಕೆಡಿಸುವಂಥದ್ದನ್ನು ಆ ಭಾವನೆಯನ್ನು ಬಿಟ್ಟು ಏನು ಮಾಡಿ ಅಂತಂದರೆ ನುತಿಸಿರೈ ಶಿವನನ್ನು ಪರಮಾತ್ಮ ನಾಮಸ್ಮರಣೆ ಮಾಡಿ. ಹೌದು, ಸಾಯಾವೋ ಅವರು ಕರ್ಮಕ್ಕನುಸಾರವಾಗಿ ಹುಟ್ಟಿರ್ತಾರೋ, ಕರ್ಮಕ್ಕನುಸಾರವಾಗಿ ಇರ್ತಾರೋ, ಕರ್ಮಕ್ಕನುಸಾರಿ ಹೋಗ್ತಾರೆ. ಕೆಲವರು ಸತ್ತು ಹೋಗ್ತಾರೋ, ಕೆಲವರು ಯುದ್ಧ ಆಗಿರ್ತಾರೆ. ಆಗುವುದಿಲ್ಲ. ಯಾಕಂಗೆ ಆಗ್ತೈತೆ ಅಂದ್ರೆ ಋಣ ತೀರ್ತೈತಿ. ಅನ್ನ ವಸ್ತ್ರದ ಋಣ, ಹೆಣ್ಣು ಹಣ್ಣಿನ ಋಣ, ತೀರಿದ ಮರುಪುರಕ್ಕೆ ಮಣ್ಣು ಪಾಲೆಂದ ಸರ್ವಜ್ಞಾನ. ಚಿಂತೆ ಮಾಡಬೇಡಿ, ಭಗವಂತನ ಚಿಂತನೆ ಮಾಡ್ರಿ ಅಂತ ಹೇಳಿ ಎಲ್ಲ ಹೇಳ್ತಾ ಏನು ಮಾಡ್ತಾನೆ ಅಂತಂದರೆ ತಂದೆ ತಾಯಿಗಳನ್ನು, ಮಾತಾಪಿತರನ್ನು, ಹಾಗೂ ಪೂರ್ವಜನರನ್ನು ಏನು ಮಾಡಿದ ಅಂತಂದರೆ ಅವರಿಗೆಲ್ಲ ಒಳ್ಳೆಯ ವಿಚಾರಗಳನ್ನು ಚಿಕ್ಕ ಬಾಲಕಿದ್ರೂ ಕೂಡ ಅವ್ರಿಗೆ ಏನು ಮಾಡಿದ ಅಂತಂದರೆ ಹಿತೋಪದೇಶವನ್ನು ಮಾಡಿ ಉಪದೇಶ ಮಾಡ್ತಾರೆ. ಊರಿಗೆ ಯಾರ ಮಹಾತ್ಮರು ಬಂದರು ಅಂತಂದರೆ ಅವ್ರನ್ನ ಸಂತೋಷಗೊಳಿಸಿ ಕಳಿಸ್ರಿ, ಹಂಗೆ ಕಳಿಸ್ಬೇಡ್ರಿ ಅಂತ ಅವರಿಗೆಲ್ಲ ಹೇಳಿ. ಏನು ಆವಾಗ ಉತ್ಸವ ಮಾಡುವಾಗ ಯಾರು ಶಾಂತನ ಉದಿಸಿದ್ರು, ಯಾರು ಏನೇನೋ ತಂದು ಉಚಿದ್ರು, ಏನೋ ಕಾಣಿಕೆ ಕೊಟ್ಟರೆ ಏನೋ ಆಗಿತ್ತು, ಒಂದಿಷ್ಟು ದುಡ್ಡು ಕೂಡಿದ್ದು, ಒಂದಿಷ್ಟು ವಸ್ತ್ರಗಳು ಕೂಡಿದ್ದು, ಒಂದಿಷ್ಟು ಅರಿವು ಕೂಡಿದ್ದು, ಅದನ್ನೆಲ್ಲ ಏನು ಮಾಡಿದ್ರು ಅಂದ್ರೆ ಬಂದಾಗಿರ್ತಕ್ಕಂಥ ಬಡಜನಿಗೆಲ್ಲ ಅವನು ಹಂಚಿದ್ರು. ಅನ್ನೋ ಹಂಪಲಗಳನ್ನು, ವಸ್ತ್ರಗಳನ್ನು, ಒಂದಿಷ್ಟು ದುಡ್ಡು ಉಳಿದಿತ್ತು. ಇದರ ಹಳೆಯ ದೇವರಕ್ಕೆ ಏನು ಮಾಡಿರಿ ಅಂತಂದರೆ ಇದನ್ನು ಉಪಯೋಗ ಮಾಡಿರಿ ಅಂತ ಎಲ್ಲರಿಗೂ ಕೈ ಮುಗಿದು ನನಗೇನು ಮಾಡಿರಿ ಅಂದ್ರೆ ಅಪ್ಪಣೆ ಕೊಡ್ರಿ ಅಂತ ಕೇಳ್ಕೊಂಡಾಗ ಆಗೆಲ್ಲರಂದ್ರು ಜಯವನಿ ವೈಧನಿ ಮಾತೆ, ಜಯವನೀರಿ ಚಂದ್ರ ಸೂರ್ಯರೇ, ಜಯವನೀರಿ ಅಷ್ಟ ದಿಕ್ಪಾಲಕರೇ ಕಾಲಗಳೇ, ಜಯವನೀಯೈ ಕಲಿಯ ಪುರುಷನೇ, ಜಯವನೀಯೈ ದೇವದೇವನೇ, ಜಯವನೀರಿ ಸಿದ್ಧ ಎಲ್ಲರೂ ನಂದು ಕಳುಹಿದರು. ಭೂಮಾತೆಗೆ ಪ್ರಾರ್ಥನೆ ಮಾಡ್ತಾರೆ. ಹೇ ತಾಯಿ ಭೂಮಾತೆ, ನಮ್ಮ ಮಗು ನಮ್ಮ ಸಿದ್ಧ ಬಾಲಕ ಎಲ್ಲಿ ಹೋದ್ರೂ ನಿನ್ನ ಮೇಲೆ ಆಡಬೇಕೇನು? ಈ ಊರು ಬಿಟ್ಟು ಹೋಗ್ತಾನೆ ಅಷ್ಟೇ. ಅಲ್ಲೂ ಭೂಮಿ ಐತಿ, ಇಲ್ಲೂ ಭೂಮಿ ಐತಿ. ಎಲ್ಲಿ ಹೋದ್ರೂ ನಿನ್ನ ಮ್ಯಾಗ ಏನು ಮಾಡಬೇಕು ಅಂತ ಸಂಚಾರ ಮಾಡಬೇಕು. ಅದಕ್ಕೆ ಅವು ಎಲ್ಲೇ ಹೋಗ್ತಾನೆ ಅಲ್ಲೇ ನೀ ಏನು ಮಾಡುವಂತಂದ್ರೆ ಜಯವನೀಯ ಧರಣಿ ಮಾಡ್ತಿ ಭೂಮಿಗೆ ಪ್ರಾರ್ಥನೆ ಮಾಡ್ಕೊಂಡು. ಆ ನಂತರ ಜಯವನೀಯರಿ ಸೂರ್ಯಚಂದ್ರರೇ,
ಸೂರ್ಯಚಂದ್ರನೇ ಪ್ರಾರ್ಥನೆ ಮಾಡಿಕೊಂಡು ಜಯವನೀರಿ ಅಷ್ಟ ದಿಕ್ಪಾಲಕರೇ, 8 ದಿಕ್ಕಿಗೆ 8 ಮಂದಿ ದಿಕ್ಪಾಲಕರು ಅದಾರ. ಎಲ್ಲಾದ್ರೂ ಅವನು ಸನ್ನಿಧಾನಕ್ಕೆ ಬರಬೇಕು. ಅವೆಲ್ಲಿ ಬರ್ತಾರ ಅಲ್ಲೆಲ್ಲ ಏನು ಮಾಡ್ರಿ ಅಂದ್ರೆ ಅವ್ರ ರಕ್ಷಣೆಯನ್ನು ಕೊಡ್ರಿ, ಅವನ ಜೀವನ ಕೊಡ್ರಿ. ಜಯವನೇ ಕಲಿಯ ಪುರುಷನೇ, ಕಲಿ ಪುರುಷ ಅಂತ ಒಬ್ಬದ ಅವ ಹೊಕ್ಕ ಅಂತಂದ್ರೆ ಏನು ಮಾಡ್ತಾನೆ ಹೇಳಕ್ಕೊಡೋದು. ಅದಕ್ಕೆ ಅವಗೂ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಜಯವನೇ ದೇವದೇವನೇ. ದೇವದೇವ ಅಂದ್ರೆ ಯಾರು? ಮಹಾದೇವ. ಅದು ಅಗಣಿತ ಮಹಿಮೆಯ ನಗರದ ಬೆವನೇ ಜಾಣದೇವ ಅಂತ ಹೇಳಿದ್ರೆ ಅಂದ್ರೆ ದೇವದೇವ ಯಾರು ಅಂತಂದ್ರೆ ಮಹಾದೇವ. ಅದು ಎಲ್ಲ ದೇವತೆಗಳಾಗಲಿ ಮಹಾದೇವನ ನಮ್ಮ ಮಗನಿಗೆ ಏನು ಮಾಡಲಿ ಅಂದ್ರೆ ಜಯವನ್ನು ಕೊಡ್ರಿ. ಜಯವ ನೀರಿ ಸಿದ್ಧಗೆಲ್ಲರೂ ಎಂದು ಪ್ರಾರ್ಥನೆಯನ್ನು ಮಾಡಿಕೊಂಡು, ಈ ಪಂಚಮಹಾಭೂತಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು, ಸಮಸ್ತ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಕಳಿಸಿಕೊಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಶ್ರೀ ಮಹಾಜನಿ ಸಿದ್ಧ ಗುರುವಿಗೆ ಕಾಮನಂ ಸಂಹರ್ಷಿ ಮುಕ್ತಿಯ ಸ್ವಾಮಿ ಎನಿಪಗೆ ಸಚ್ಚಿದಾನಂದಂಗೆ ಪೂರ್ಣಂಗೆ ಕೋಮಲ ಸೂರ್ಹೃದಯಂಗೆ ಸದ್ಗುಣಧಾಮನಿಗೆ ವರವೇದ ಮೂರ್ತಿಗೆ ನಾಮರಹಿತ ಜಗತ್ತ ಪಾಲಂಗಾನು ವಂದಿಪೇನು. ಈ ಗ್ರಂಥ ಬರೆಯಾಕ ಆಶೀರ್ವಾದವನ್ನು ಮಾಡಿ ನನ್ನ ಚರಿತ್ರೆಯನ್ನು ಬರೀತಿಪ್ಪ, ಸಿದ್ಧಾರೂಢ ಚರಿತ್ರೆ ಬರಿ ಅಂತ ತಮ್ಮ ಶಿಷ್ಯನಾದ ಬಳ್ಳಿಗಟ್ಟಿ ವಸಂತಾಚಾರ್ಯ ಹೇಳಲ್ಪಟ್ಟಂತ ಗುರುಗಳನ್ನು ಸ್ಮರಣೆ ಮಾಡ್ತಾರೆ ಕವಿಗಳು. ಶ್ರೀ ಮಹಾಜನಿ ಸಿದ್ಧ ಗುರುವಿಗೆ ಹಳಿ ಗ್ರಂಥ ನೋಡ್ಬೇಕು ನೀವು. ಇದನ್ನು ಹಳಿ ಗ್ರಂಥವಾದ ಸ್ವತಃ ಜನಿಸಿದ್ದ ಯೋಗೀಂದ್ರರು ಬರೆದ ಮುನ್ನುಡಿ ಐತಿ ಈ ಗ್ರಂಥಕ್ಕೆ. ಆಮೇಲೆ ಈ ವಸಂತ ಬರೆದ ಈ ಗ್ರಂಥಕ್ಕೆ ಹುಬ್ಬಳ್ಳಿ ಜನಿಸಿದ್ದ ಯೋಗೀಂದ್ರರು ಬರೆದಿರ್ತಕ್ಕಂಥ ಮುನ್ನುಡಿ ಅವರು ಬರ್ತಾರೆ ಗ್ರಂಥಕ್ಕೆ. ಇತ್ತಿತ್ತಾಗಿ ಏನಿದ್ದಾವೆ ಸ್ವಲ್ಪ ಬದಲಾಗಿ ಬೇರೆ ಬೇರೆ ಏನಿದ್ದಾವೆ ಆಗಲಿ ಆ ಜನಿಸಿದ್ದು ಪ್ರಾರ್ಥನೆಯನ್ನು ಮಾಡ್ತಾರೆ. ಕಾಮನಂ ಸಂಹರಿಸಿ ಮುಕ್ತಿಯ ಸ್ವಾಮಿ ಎನಿಪಗೆ, ಕಾಮನನ್ನು ಸಂಹಾರ ಮಾಡಿ ಮುಕ್ತಿಯನ್ನು ದಯಪಾಲಿಸ್ತಕ್ಕಂಥ ಗುರುಗಳಲ್ಲೇ ಶ್ರೇಷ್ಠವಾಗಲ್ಪಟ್ಟಂಥ ಜನಿಸಿದ್ದ ಮಹಾಗುರುವಿಗೆ ಸಚ್ಚಿದಾನಂದನಿಗೆ ಸತ್ಯಚಿತ್ತ ಆನಂದ ಪರಿಪೂರ್ಣ ರೂಪನಾಗಲ್ಪಟ್ಟಂಥ ಪರವಸ್ತುವಿಗೆ ಕೋಮಲ ಸುಹೃದಯಂಗೆ, ಆಳ ಕೋಮಲ ಹೃದಯದಿಂದ ಕೂಡಿಕೊಳ್ಳುತ್ತಿದ್ದ ಹೃದಯ ಶ್ರೀಮಂತಿಗೆ ಕೂಡಿಕೊಂಡಿರ್ತಕ್ಕಂಥ ಸದ್ಗುಣಧಾಮನಿಗೆ. ಪರಮಾತ್ಮ ಹೆಂಗದನು ಅಂತಂದ್ರೆ ಸದ್ಗುಣಧಾಮ. ಎಣ್ಣನೇ ಪಾಲಿಸುವ ಪುಣ್ಯಮಯ ಗಾತ್ರ ಸನ್ನುತ ಸುಗುಣಮಣಿಗನ ಸೂತ್ರ. ನಿಜಗೊಂಡು ಸಮಸ್ತ ಸದ್ಗುಣಾದಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಯಾರು ಪರಮಾತ್ಮ. ಅಂತ ಸದ್ಗುಣಧಾಮನಿಗೆ ವರವೇದ ಮೂರ್ತಿಗೆ, ವರವೇದ ಮೂರ್ತಿ ಅಂದರೆ ವೇದಗಳನ್ನು ತನ್ನ ಶ್ವಾಸಚ್ಛಾದಿಂದ ಹೊರಗೆ ಹಾಕಿರ್ತಕ್ಕಂಥ ಪರಮಾತ್ಮ ನಾಮರಹಿತೆಗೆ, ಅವನ ಹೆಸರೇ ಇಲ್ಲ, ಹೆಸರು ಇಲ್ಲದೇ ಇರತಕ್ಕಂಥವನಿಗೆ ಭಕ್ತ ಪಾಲಂಗಾನು ವಂದಿಪೆನು. ನಂಬಿರ್ತಕ್ಕಂಥ ಭಕ್ತರನ್ನು ಪಾಲನ ಮಾಡುವುದರಲ್ಲಿ ಅವಗೇನು ಬಿರುದದ ಅಂತ ಕೇಳಿದರೆ ಭಕ್ತ ವತ್ಸಲ ಅಂತಕ್ಕಂಥ ಬಿರುತ್ತದೆ. ಅಂಥ ಬಿರುದನ್ನು ಹೊತ್ತಿರ್ತಕ್ಕಂಥ ಪರಮಾತ್ಮನೇ ನಿನಗೆ ನಾನು ನಮಸ್ಕಾರಾದಿಗಳನ್ನು ಮಾಡ್ತಕ್ಕಂಥ ಕವಿಗಳು ಈ ರೀತಿ ಏನು ಮಾಡಿದರು ಅಂತಂದರೆ ಆ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಚರಿತ್ರ ಕಲ್ಪದ್ರುವದಲ್ಲಿಯ ಮೊದಲನೆಯದಾದ 4 ಅಧ್ಯಾಯವಿರುವ ಪಾಲನೆಲ ಕಾಂಡದ ಗೃಹ ಪರಿತ್ಯಾಗವೆಂಬ ಈ 4ನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡ್ತಾ ಇರ್ತೇನೆ. ಮುಂದಿನ ಕಥಾಭಾಗವನ್ನು ಮತ್ತು ನಾಳೆಗೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಸೇವಾರೂಪ ಪುಷ್ಪಗಳನ್ನು ಸದ್ಗುರುದೇವನ ಚರಣಕ್ಕೂ ತಮ್ಮೆಲ್ಲರ ಚರಣಕ್ಕೂ ಅರ್ಪಿಸಿ ಮಂಗಲಂ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.